ಧ್ಯಾನ ಬಂಧುಗಳಿಗೆ ನನ್ನ ನಮಸ್ಕಾರ. ಈ ದಿನ ಜುಲೈ 7 ನಮ್ಮ ಈ ಧ್ಯಾನ ಹಾಗೂ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮದ 33ನೇ ದಿನ. ಪ್ರಥಮವಾಗಿ ನಾವು 40 ನಿಮಿಷ ಧ್ಯಾನವನ್ನ ಮಾಡೋಣ. ತದನಂತರ ಸ್ವಾಧ್ಯಾಯವನ್ನ ಕೇಳೋಣ. ಮೊದಲನೇದಾಗಿ ಮಹಾವತಾರ್ ಬಾಬಾಜಿಯವರಿಗೆ ನನ್ನ ನಮನಗಳು. ಹಾಗೇನೆ ಈ ಒಂದು ಧ್ಯಾನ ಹಾಗೂ ಸ್ವಾಧ್ಯಾಯದ ಪರಿಕಲ್ಪನೆಯನ್ನ ಮಾಡಿರತಕ್ಕಂತಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಬ್ರಹ್ಮಶ್ರೀಯು ಆಗಿರತಕ್ಕಂಥವರಿಗೆ ನನ್ನ ವಂದನೆಗಳು. ಹಾಗೇನೆ ಈ ಒಂದು ವೇದಿಕೆಯನ್ನು ಕಲ್ಪಿಸಿ ಇದರ ಎಲ್ಲ ಸದುಪಯೋಗವನ್ನ ಪಡ್ಕೊಳ್ಳಿಕ್ಕೆ ಹಾಗೂ ಇದನ್ನು ಪ್ರಸಾರ ಮಾಡಲಿಕ್ಕೆ ಅನುಕೂಲವನ್ನ ಮಾಡಿಕೊಟ್ಟಿರತಕ್ಕಂತಹ ಮಹಾವತಾರ್ ಸಂಸ್ಥೆಯ ಸಂಸ್ಥಾಪಕರು ಆಗಿರತಕ್ಕಂತಹ ರಂಗನಾಥ್ ಗುರುಗಳಿಗೆ ನನ್ನ ನಮನಗಳು ಹಾಗೂ ಅವರ ಸಿಬ್ಬಂದಿ ವರ್ಗದವರಿಗೂ ಸಹ ನನ್ನ ವಂದನೆಗಳು. ನನಗೆ ಜನ್ಮ ನೀಡಿದ ನನ್ನ ತಂದೆ ತಾಯಿಗಳಿಗೂ ಸಹ ನನ್ನ ಪ್ರಣಾಮಗಳು. ಹಾಗೇನೆ ಈ ವೇದಿಕೆಯಲ್ಲಿರ್ತಕ್ಕಂತಹ ಪ್ರತಿಯೊಬ್ಬ ಧ್ಯಾನ ಬಂಧುಗಳಿಗೆ ನನ್ನ ನಮನಗಳು ಹಾಗೂ ನನ್ನ ಹೃತ್ಪೂರ್ವಕ ಸ್ವಾಗತವನ್ನ ಕೋರ್ತೇನೆ. ಎಂದಿನಂತೆ ನಾವು ಧ್ಯಾನಸ್ಥರಾಗೋಣ. ಧ್ಯಾನಕ್ಕೆ ಕೂತು ಅನುಭವ ಇರುವವರು ನಿಯಮದಂತೆ ಧ್ಯಾನಕ್ಕೆ ಸಿದ್ಧರಾಗಿ ಕೂತ್ಕೊಳ್ಳಿ. ಎಲ್ಲರೂ ಸಹ ಒಂದು ಲೋಟ ನೀರನ್ನು ಸೇವಿಸಿ, ಇನ್ನೊಂದು ಲೋಟ ನೀರನ್ನ ಪಕ್ಕದಲ್ಲಿ ಇಟ್ಟುಕೊಂಡು ಧ್ಯಾನದ ನಂತರ ಅದನ್ನ ಸೇವಿಸಿ. ತಮ್ಮ ಕನ್ನಡಕವನ್ನ ಎತ್ತಿ ಪಕ್ಕದಲ್ಲಿ ಇಟ್ಟುಕೊಳ್ಳಿ. ಧ್ಯಾನದ ನಂತರ ಆ ಕನ್ನಡಕವನ್ನ ತಾವು ಹಾಕಿಕೊಳ್ಳಿ. ಎಲ್ಲರೂ ಸಹ ನೇರವಾಗಿ ಬೆನ್ನು ನೇರವಾಗಿ ಇಟ್ಟುಕೊಂಡು ಕೂತ್ಕೊಳ್ಳಿ. ಎಲ್ಲರೂ ಸಹ ತಮ್ಮ ಕೈಗಳನ್ನ ಲಾಕ್ ಮಾಡ್ಕೊಳ್ಳಿ. ಬೆಂಚು, ಕುರ್ಚಿ ಅಥವಾ ಸೋಫಾ ಅಥವಾ ಮಂಚದ ಮೇಲೆ ಕೂತು ಕಾಲನ್ನ ಕೆಳಗೆ ನೀಡಿ ಕೂತವರು ತಮ್ಮ ಕಾಲುಗಳನ್ನ ಹೀಗೆ ಲಾಕ್ ಮಾಡ್ಕೊಳ್ಳಿ. ಒಂದು ವೇಳೆ ನೆಲದ ಮೇಲೆ ಕೂತಿರುವವರು ಖಾಲಿ ನೆಲದ ಮೇಲೆ ಕೂರದೆ ಒಂದು ಬಟ್ಟೆ ಅಥವಾ ಮೃದುವಾದ ಮ್ಯಾಟ್ ಅನ್ನು ಹಾಕೊಂಡು ಅದರಲ್ಲಿ ಕೂತ್ಕೊಳ್ಳಿ. ಪದ್ಮಾಸನ ಅಥವಾ ಸುಖಾಸನದಲ್ಲಿ ಕೂತ್ಕೊಂಡು ಅದೇ ಸ್ಥಿತಿಯಲ್ಲಿ ತಮ್ಮ ಕೈಗಳನ್ನ ಲಾಕ್ ಮಾಡಿಕೊಂಡು ಎಲ್ಲರೂ ಸಹ ಲಾಕ್ ಮಾಡಿದ ಕೈಯನ್ನ ತಮ್ಮ ಹೊಟ್ಟೆಯ ಕೆಳಗೆ ತೊಡೆಯ ಮೇಲೆ ಇಟ್ಟುಕೊಳ್ಳಿ. ಶರೀರದಲ್ಲಿ ಯಾವುದೇ ಬಿಗಿತ್ವ ಬೇಡ, ಮನಸ್ಸಿನಲ್ಲಿ ಸಹ ಯಾವುದೇ ಬಿಗಿತ್ವ ಬೇಡ. ಮುಖದಲ್ಲಿ ಮಂದಹಾಸ ಅಥವಾ ನಗುಮುಖ ಇರಲಿ. ತಮ್ಮ ಎರಡೂ ಕಣ್ಣುಗಳನ್ನ ಮೃದುವಾಗಿ ಮುಚ್ಚಿಕೊಂಡು ಧ್ಯಾನಸ್ಥರಾಗಿ. ನಾವು ಧ್ಯಾನದಲ್ಲಿ ಮಾಡತಕ್ಕಂಥ ಒಂದೇ ಒಂದು ಪ್ರಕ್ರಿಯೆ ಏನಂದ್ರೆ ಅದು ನಮ್ಮ ಉಸಿರನ್ನ ನಾವು ಗಮನಿಸತಕ್ಕಂಥದ್ದು. ನಾವು ಮಾಡುವ ಈ ಒಂದು ಧ್ಯಾನಕ್ಕೆ ಆನ ಪಾನ ಸತಿ ಧ್ಯಾನ ಎಂದು ಕರೆಯುತ್ತೇವೆ. ಆನ ಅಂದರೆ ನಾವು ಒಳಗೆ ತೆಗೆದುಕೊಳ್ಳತಕ್ಕಂಥ ಉಸಿರು. ಅಪಾನ ಅಂದರೆ ನಾವು ಹೊರಗೆ ಬಿಡತಕ್ಕಂತಹ ಉಸಿರು. ನಾವು ಆಡುವ ಈ ತೆಗೆದುಕೊಳ್ಳುವ ಹಾಗೂ ಬಿಡತಕ್ಕಂಥ ಉಸಿರನ್ನ ನಾವು ಗಮನಿಸುವುದೇ ಸತಿ ಧ್ಯಾನ. ಧ್ಯಾನವನ್ನ ಮಾಡುವಾಗ ನಮಗೆ ಯಾವುದೇ ಆಲೋಚನೆ ಬೇಡ, ಯಾವುದೇ ಚಿಂತೆ ಬೇಡ, ಯಾವುದೇ ಗೊಂದಲ ಬೇಡ, ಯಾವುದೇ ಒಂದು ರೀತಿಯ ಆಲೋಚನೆ ಸಹ ನಮ್ಮ ಮನಸ್ಸಿನಲ್ಲಿ ಇಡುವುದು ಬೇಡ. ನಿರಾಳವಾಗಿ ಆರಾಮವಾಗಿ ಕೂತ್ಕೊಂಡು ನಾವೆಲ್ಲರೂ ಸಹ ಕೇವಲ ನಮ್ಮ ಉಸಿರನ್ನೇ ಗಮನಿಸು. ನಾವು ಮೂಗಿನ ಮೂಲಕ ಆಡತಕ್ಕಂತಹ ಅಥವಾ ತೆಗೆದುಕೊಳ್ಳುವಂಥ ಉಸಿರು ಹಾಗೂ ಬಿಡತಕ್ಕಂಥ ಉಸಿರನ್ನ ನಾವು ಗಮನಿಸುವ ಮೂಲಕ ನಾವು ಧ್ಯಾನವನ್ನ ಮಾಡೋಣ. ನಮ್ಮ ಈ ಧ್ಯಾನದಿಂದ ನಮಗೆ ಸಾಕಷ್ಟು ಪ್ರಾಣಶಕ್ತಿಯನ್ನ ನಾವು ಪಡ್ಕೋಬಹುದು. ಜೊತೆಗೆ ನಮ್ಮ ಇಡೀ ಶರೀರಕ್ಕೆ ನಮ್ಮ ಪ್ರಾಣಶಕ್ತಿಯ ಜೊತೆಗೆ ನಮ್ಮಲ್ಲಿರತಕ್ಕಂಥ ವಿಶ್ವ ಶಕ್ತಿಯನ್ನು ಸಹ ನಾವು ಪಡೆದುಕೊಳ್ಳತಕ್ಕಂಥದ್ದು. ಪ್ರಕೃತಿಯಲ್ಲಿ ಇರತಕ್ಕಂತಹ
ನಮ್ಮ ಶಕ್ತಿ, ಬ್ರಹ್ಮಾಂಡದ ಶಕ್ತಿಯನ್ನು ಸಹ ನಾವು ಪಡ್ಕೊಂಡು ನಮ್ಮ ಆರೋಗ್ಯವನ್ನು ಕಾಪಾಡುವುದರ ಜೊತೆಗೆ ನಮ್ಮ ಮನಃಶಾಂತಿಯನ್ನು ಕಾಪಾಡಿಕೊಳ್ಳುವುದು ಸಹ ಬಹಳ ಬಹಳ ಮುಖ್ಯವಾಗಿದೆ. ಆದ್ದರಿಂದ ಎಲ್ಲರೂ ಸಹ ನಾವೀಗ ಸಂಗೀತದೊಂದಿಗೆ 30 ನಿಮಿಷಗಳ ಧ್ಯಾನವನ್ನು ಮಾಡೋಣ. ತದನಂತರ 10 ನಿಮಿಷಗಳ ಕಾಲ ನಾವು ಮೌನ ಧ್ಯಾನವನ್ನು ಮಾಡೋಣ. हो गया सर? उड़ जाएगा।
ಮಾಸ್ಟರ್ಸ್, ಇನ್ನು 10 ನಿಮಿಷಗಳ ಕಾಲ ನಾವು ಶೂನ್ಯ ಧ್ಯಾನವನ್ನು ಮಾಡೋಣ. ಯಾರು ಸಹ ಕಣ್ಣು ತೆರೆಯಬೇಡಿ. ತಮ್ಮ ಗಮನ ಕೇವಲ ನಾವು ಆಡುವ ಉಸಿರಿನ ಮೇಲೆ ಇರಲಿ. ಆಳವಾದ ಶೂನ್ಯ ಧ್ಯಾನವನ್ನು ಮಾಡೋಣ. ಮನಸ್ಸು ತಟಸ್ಥ ಆಗಿ ಶೂನ್ಯ ಧ್ಯಾನದಲ್ಲಿ ತೊಡಗೋಣ.
ಮಾಸ್ಟರ್ಸ್, ಇನ್ನು 1 ನಿಮಿಷಗಳ ಕಾಲ ಶೂನ್ಯ ಧ್ಯಾನವನ್ನ ಮುಂದುವರಿಸೋಣ. ಇನ್ನು ಕೇವಲ 30 ಸೆಕೆಂಡುಗಳ ಶೂನ್ಯ ಧ್ಯಾನ. ಯಾರು ಕಣ್ಣು ತೆರೆಯಬೇಡಿ. ಎಲ್ಲರೂ ಸಹ ಧ್ಯಾನದಿಂದ ದೇಹೆಚ್ಚರಿಕೆಗೆ ಬನ್ನಿ. ಯಾರು ಸಹ ಕಣ್ಣು ತೆರೆಯಬೇಡಿ. ಎಲ್ಲರೂ ಧ್ಯಾನದಿಂದ ದೇಹೆಚ್ಚರಿಕೆಗೆ ಬನ್ನಿ. ಯಾರು ಸಹ ಕಣ್ಣು ತೆರೆಯಬೇಡಿ. 1 2 3 4 5. ಎಲ್ಲರೂ ಸಹ ನಿಧಾನವಾಗಿ ತಮ್ಮ 2 ಕೈಗಳನ್ನು ಬಿಡಿಸಿಕೊಂಡು ತಮ್ಮ 2 ಕಣ್ಣುಗಳ ಮೇಲೆ 5 ಸೆಕೆಂಡುಗಳ ಕಾಲ ಇಟ್ಟುಕೊಳ್ಳಿ. 1 2 3 4 5. ನಿಧಾನವಾಗಿ ತಮ್ಮ 2 ಹಸ್ತಗಳನ್ನು ನೋಡುತ್ತಾ ತಮ್ಮ 2 ಕೈಗಳನ್ನು ಬಿಡಿಸುತ್ತಾ ತಮ್ಮ 2 ಕಣ್ಣುಗಳಿಂದ ಮುಗುಳ್ನಗುತ್ತಾ ತಮ್ಮ ಕೈಯನ್ನ ನೋಡುತ್ತಾ ಕಣ್ಣು ತೆರೆಯಿರಿ. ಧ್ಯಾನವನ್ನು ಮಾಡಿದ ಎಲ್ಲ ಧ್ಯಾನ ಬಂಧುಗಳಿಗೆ ಧನ್ಯವಾದಗಳು. ಹಾಗೇನೆ ಈ ಧ್ಯಾನಕ್ಕೆ ಸಹಕರಿಸಿದ ಪ್ರಕೃತಿ ಮಾತೆಗೆ ಹಾಗೂ ಈ ಧ್ಯಾನಕ್ಕೆ ಸಹಕರಿಸಿದ ನಮ್ಮ ದೇಹಕ್ಕೆ ಚಪ್ಪಾಳೆಯೊಂದಿಗೆ ಕೃತಜ್ಞತೆಯನ್ನ ಹೇಳೋಣ. ನಮ್ಮ ಮುಂದಿನ ಕಾರ್ಯಕ್ರಮ ಸ್ವಾಧ್ಯಾಯ ಅಥವಾ ಜ್ಞಾನ ಹಂಚಿಕೆ. ಇಂದಿನ ವಿಷಯ ಕರ್ಮ ಮತ್ತು ಕಾರಣ ಶರೀರ. ಈ ವಿಷಯದ ಬಗ್ಗೆ ಜ್ಞಾನವನ್ನು ಹಂಚಲಿಕ್ಕೆ ಆಗಮಿಸಿದ್ದಾರೆ ನಮ್ಮ ವೇದಿಕೆಯ ಹಿರಿಯ ಜ್ಞಾನಿಗಳು ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಇವರು ಇವತ್ತು ಮಾತ್ರ ಅಲ್ಲ, ಈ ವೇದಿಕೆಯಲ್ಲಿ ಸಾಕಷ್ಟು ಜ್ಞಾನವನ್ನು ಹಂಚಿಕೊಂಡಂತಹ ಶ್ರೀಮತಿ ವಿಜಯಲಕ್ಷ್ಮಿ ಮೇಡಮ್ ಅವರು. ಇವರಿಗೆ ಈ ವೇದಿಕೆಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ನಾನು ಸ್ವಾಗತವನ್ನ ಬಯಸುತ್ತೇನೆ. ಓವರ್ ಟು ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಇಡೀ ಜಗತ್ತಿಗೆ ಧ್ಯಾನ ಜ್ಞಾನವನ್ನು ಪ್ರಸರಿಸಿದಂತ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಗುರುಗಳಿಗೆ, ಸ್ವರ್ಣಮಾಲಾ ಅಮ್ಮನವರಿಗೆ, ಮಹಾವತಾರ ಬಾಬಾಜಿ ಅವರಿಗೆ, ನನ್ನ ತಂದೆ ತಾಯಿಗಳಿಗೆ, ಧ್ಯಾನ ಮಾರ್ಗಕ್ಕೆ ಕರೆತಂದ ಸೋದರಿ ಮಂಜುಳಾರವರಿಗೆ, ಈ ಧ್ಯಾನ ಹಂಚತಕ್ಕಂತ ಮಾರ್ಗವನ್ನ ವೇದಿಕೆಯನ್ನ ಸೃಷ್ಟಿ ಮಾಡಿರ್ತಕ್ಕಂಥ ಪರಮೋಚ್ಚ ಗುರುಗಳಿಗೆ, ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ನನ್ನ ಧ್ಯಾನ ದೇವರುಗಳಿಗೆ, ಇಡೀ ಜಗತ್ತಿನ ಎಲ್ಲ ಧ್ಯಾನದ ಮಾರ್ಗದಲ್ಲಿ ಇರ್ತಕ್ಕಂಥ ಎಲ್ಲ ಆತ್ಮಗಳಿಗೂ ಕೂಡ ನಮಿಸುತ್ತಾ ಜ್ಞಾನ ಹಂಚಿಕೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಮಾಸ್ಟರ್. ಇದುವರೆಗೆ ನಡೀತಕ್ಕಂಥ ಮಂಡಲ ಧ್ಯಾನದಲ್ಲಿ ನಾವು ಶರೀರಗಳ ಬಗ್ಗೆ ತಿಳಿತಾ ಬಂದಿದ್ದೀವಿ ಮಾಸ್ಟರ್ಸ್. ಭೌತಿಕ ಶರೀರ, ಪ್ರಾಣಮಯ ಶರೀರ, ಮನೋಮಯ ಶರೀರ ಅಂತ ಹೇಳ್ಬಿಟ್ಟು ಇವತ್ತು ಕಾರಣ ಶರೀರದ ಬಗ್ಗೆ ಮೊದಲು ಸ್ವಲ್ಪ ತಿಳ್ಕೊಂತ ಹೋಗೋಣ ಮಾಸ್ಟರ್ಸ್. ಕಾರಣ ಶರೀರ ಅಂತಕ್ಕಂಥದ್ದು ಭೌತಿಕ ಶರೀರ, ಪ್ರಾಣಮಯ ಶರೀರ, ಸೂಕ್ಷ್ಮ ಶರೀರಗಳು, ಇದುವರೆಗೆ ತಿಳ್ಕೊಂಡಿರ್ತಕ್ಕಂಥ ಈ ಶರೀರಗಳು ಸಂಪೂರ್ಣವಾಗಿ ಭೌತಿಕ ಜೀವನಕ್ಕೆ ಸಂಬಂಧಿಸಿದವು ಮಾಸ್ಟರ್ಸ್. ಇವುಗಳನ್ನ ಭೌತಿಕ ದೃಷ್ಟಿಕೋನದಿಂದ ಹೆಚ್ಚು ಗಮನಿಸುವುದರ ಮುಖಾಂತರ ಇವುಗಳನ್ನ ಶುದ್ಧೀಕರಿಸಲು
ಅನುವು ಮಾಡುವುದು ಅನಿವಾರ್ಯವಾಗಿದೆ ಮಾಸ್ಟರ್ಸ್. ಈ ಕಾರಣ ಶರೀರ ಅಂತಕ್ಕಂಥದ್ದು ಸಂಪೂರ್ಣ ಆಧ್ಯಾತ್ಮಿಕತೆಗೆ ಸಂಬಂಧಿಸಿದ್ದು. ಅತಿ ಸೂಕ್ಷ್ಮವಾದ ಪಾರದರ್ಶಕ ಪೊರೆಯಂತೆ ಈ ಶರೀರವನ್ನ ಊಹಿಸಿಕೊಳ್ಳಬಹುದು. ಈಗ ಈರುಳ್ಳಿ ನೋಡಿದೀವಲ್ವಾ ಮಾಸ್ಟರ್, ಪ್ರತಿ ಪೊರೆಯನ್ನು ತೆಗೆಯುವಾಗ ಹೇಗೆ ತೆಳುವಾದ ಒಂದು ಪೊರೆ ಬರುತ್ತಲ್ಲ, ಅಷ್ಟು ಸೂಕ್ಷ್ಮ ಅತಿ ಸೂಕ್ಷ್ಮ ಪೊರೆಯಾಗಿ ನಾವು ಈ ಶರೀರ ಅಂತಕ್ಕಂಥದ್ದನ್ನು ಊಹಿಸಿಕೊಳ್ಳಬಹುದು. ಆಧ್ಯಾತ್ಮಿಕತೆಯೇ ಭೌತಿಕ ಜೀವನದ ಉಗಮ ಸ್ಥಾನ ಇದಾಗಿದೆ, ಈ ಕಾರಣ ಶರೀರ ಅಂತಕ್ಕಂಥದ್ದು. ನಮ್ಗೆ ಆಧ್ಯಾತ್ಮಿಕತೆ ಎಡೆಗೆ ಬರಬೇಕು ಅಂದ್ರೆ ಈ ಕಾರಣ ಶರೀರದ ಹಂತವನ್ನು ತಲುಪಿದಾಗ ಮಾತ್ರ ಸಾಧ್ಯ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಮಾನವ ಜೀವನದ ಸರ್ವತೋಮುಖ ಅಭಿವೃದ್ಧಿಯ ಆತ್ಮದ ಉನ್ನತೀಕರಣಕ್ಕೆ ಮೆಟ್ಟಿಲು ಇದ್ದ ಹಾಗೆ ಕಾರಣ ಶರೀರ ಅಂತಕ್ಕಂಥದ್ದು ಭೌತಿಕ ಹಾಗೂ ಆಧ್ಯಾತ್ಮಿಕ ಜೀವನದ ನಡುವಿನ ಸೇತುವೆಯಂತೆ ಕಾರ್ಯನಿರ್ವಹಿಸುತ್ತದೆ. ಏನು ಭೌತಿಕ ಶರೀರಕ್ಕೆ ಈ 3 ಶರೀರಗಳನ್ನು ಹೇಳಿದ್ವಲ್ಲ ಮಾಸ್ಟರ್ಸ್, ಅದನ್ನ ದಾಟಿದ ನಂತರ ಭವಸಾಗರವನ್ನು ದಾಟಿದ ನಂತರ ದೊರೆತಕ್ಕಂಥದ್ದೇ ಈ ಕಾರಣ ಶರೀರ ಅಂತಕ್ಕಂಥದ್ದು. ಇದು ಆಧ್ಯಾತ್ಮಿಕತೆಗೆ ಮತ್ತು ಭೌತಿಕ ಜೀವನಕ್ಕೆ ಒಂದು ಸೇತುವೆಯಾಗಿ ಕಾರ್ಯನಿರ್ವಹಣೆ ಮಾಡುತ್ತೆ. ನಾವು ಶರೀರಗಳನ್ನ ನಾವು ವಾಹನಗಳಂತೆ ಉಪಯೋಗಿಸಿಕೊಂಡು ನಮ್ಮ ಜೀವನವನ್ನ ಸಾಗಿಸ್ತಾ ಇರ್ತೀವಿ ಈ ಭೌತಿಕ ಪ್ರಪಂಚದಲ್ಲಿ ಅಂತ ಹೇಳಿ ಮಾಸ್ಟರ್ಸ್. ಈ ಒಂದು ಶರೀರವು ಆತ್ಮ ಚೈತನ್ಯದ ವಿನಃ ಕಾರ್ಯನಿರ್ವಹಿಸಲು ಸಾಧ್ಯವಿಲ್ಲ. ಶರೀರವು ಶಿವನಂತೆ ಇರಬೇಕಾದ್ರೆ ಅದರಲ್ಲಿ ಆತ್ಮ ಚೈತನ್ಯ ಅಂತಕ್ಕಂಥದ್ದು ಇರ್ಲೇಬೇಕಾಗ್ತದೆ. ಅದೇ ರೀತಿ ಶರೀರ ವಿನಃ ಚೈತನ್ಯವು ಶರೀರ ಇಲ್ಲದೆ ಹೋದ್ರೆ ಆ ಆತ್ಮ ಚೈತನ್ಯ ಅಂತಕ್ಕಂಥದ್ದು ಈ ಭೂಮಿ ಮೇಲೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ಮಾಸ್ಟರ್ಸ್ ಈ ಭೌತಿಕ ತಲದಲ್ಲಿ ಕಾರ್ಯನಿರ್ವಹಿಸ್ಲಿಕ್ಕೆ ಆಗೋದೇ ಇಲ್ಲ. ಈ ಭೌತಿಕ ಶರೀರ ಹಾಗೂ ಚಡಿವಿನ ಕೊಂಡಿಯೇ ಕಾರಣ ಶರೀರ. ಇವೆರಡರ ನಡುವಿನ ಕೊಂಡಿ ಇದೆಯಲ್ಲ, ಇದೇ ಈ ಕಾರಣ ಶರೀರ ಅಂತಕ್ಕಂಥದ್ದು. ಹಾಗೂ ಆತ್ಮ ಚೈತನ್ಯದ ಪ್ರತಿ ಜನ್ಮದಲ್ಲೂ ಕಾರ್ಯನಿರ್ವಹಿಸಲು ಕಾರಣವು ಇದ್ದೇ ಇರುತ್ತದೆ. ಕ್ರಿಯೆಗೆ ಪ್ರತಿಕ್ರಿಯೆ ಹೇಗೋ ಹಾಗೇನೆ ಈ ಜನ್ಮಕ್ಕೆ ಕಾರಣ ಇಲ್ದಲೆ ನಾವು ಜನ್ಮವನ್ನ ಯಾವುದೇ ಕಾರ್ಯ ಇಲ್ದಲೆ ಕಾರಣ ಜನ್ಮ ದೊರೆಯೋದಿಲ್ಲ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಈ ಕಾರಣ ಶರೀರದಲ್ಲಿ ಕಾರ್ಯನಿಮಿತ್ತವಾದ ಯಾವ ಕಾರಣವನ್ನ ಇಟ್ಕೊಂಡ್ ಬಂದಿದೀವಿ ಅನ್ನೋದು ಕೂಡ ಈ ಕಾರಣ ಶರೀರದಲ್ಲೇ ಅಲ್ಲಿಯೇ ಅಡಗಿರುತ್ತೆ. ಆ ರಹಸ್ಯ ಅನ್ನೋದು ಯಾವ ಕಾರ್ಯವೂ ಕೂಡ ನಡೆಯುವುದಿಲ್ಲ. ಕಾರ್ಯನಿಮಿತ್ತವಾದ ಕಾರಣವು ಈ ಕಾರಣ ಶರೀರದಲ್ಲಿ ಶೇಖರಣೆಯಾಗಿರುತ್ತದೆ. ಭೌತಿಕ ಪ್ರಪಂಚದಲ್ಲಿಯೇ ಮುಳುಗಿದವರಿಗೆ ತಿಳಿಯುವ ಪ್ರಯತ್ನವು ಪ್ರಾರಂಭ ಆಗೋವರೆಗೂ ಈ ಕಾರಣ ಶರೀರ ಅಂತಕ್ಕಂಥದ್ದು ಸೂಕ್ತವಾಗಿರುತ್ತದೆ ಮಾಸ್ಟರ್. ಅಂದ್ರೆ ನಾವು ಈ ಜನ್ಮವನ್ನು ಪಡೆದಿರೋ ಕಾರಣ ಮೇಡಮ್, ನೆಟ್ವರ್ಕ್ ಇಶ್ಯೂ ಆಗ್ತಾ ಇದೆ, ವಾಯ್ಸ್ ಕೇಳ್ತಾ ಇಲ್ಲ. ಕೇಳಿಸ್ತಾ ಇದೆಲ್ಲ? ಕಟ್ ಆಗಿತ್ತು. ಅಲ್ಲಮ್ಮ, ಮಾತಾಡಿ ಮ್ಯಾಮ್. ಹಲೋ, ಮಾತಾಡಿ. ಸಾರಿ ಮ್ಯಾಮ್, ಅದಕ್ಕೆ ಯಾಕೋ ಇಂಟರ್ನೆಟ್ ಸ್ವಲ್ಪ ಇತ್ತು. ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಮಾತಾಡಿ, ಕೇಳ್ತಾ ಇದೆ. ಈಗ ಕೇಳ್ತಾ ಇದೆ? ಕೇಳ್ತಾ ಇದೆ. ಭೌತಿಕ ಪ್ರಪಂಚದಲ್ಲಿ ಮುಳುಗಿದವರಿಗೆ ತಮ್ಮ ಜನ್ಮ ಕಾರಣವನ್ನು ತಿಳಿಯೋ ಪ್ರಯತ್ನ ಪ್ರಾರಂಭ ಆಗೋವರೆಗೂ ಕೂಡ ಈ ಕಾರಣ ಶರೀರ ಅಂತಕ್ಕಂಥದ್ದು ಸೂಕ್ತವಾಗಿರ್ತದೆ ಮಾಸ್ಟರ್ಸ್. ಅಂದ್ರೆ ನಾವು ಈ ಭೂಮಿ ಮೇಲೆ ಏಕೆ ಬಂದಿದ್ದೀವಿ, ನಾನು ಯಾರು, ಎಲ್ಲಿಂದ ಬಂದೆ, ಏತಕ್ಕಾಗಿ ಬಂದಿದ್ದೀನಿ, ಏತಕ್ಕಾಗಿ ಈ ಭೂಮಿ ಮೇಲೆ ಇರುವೆ, ನಾನು ಈ ಭೂಮಿ ಮೇಲೆ ಮಾಡ್ಬೇಕಾದಂತ ಮಹತ್ ಕಾರ್ಯ ಏನು ಎಂಬ ಪ್ರಶ್ನೆಗಳು ನಮ್ಮಲ್ಲಿ ಎಲ್ಲರಿಗೂ ಕೂಡ ಒಂದಲ್ಲ ಒಂದ್ಸರಿ ಉದ್ಭವಿಸಿರ್ತದೆ. ಆದ್ರೆ ಅದರ ಕಡೆ ನಮ್ಮ ಅವಗಾಹನೆ ಹೋಗದೆ ಇದ್ದಾಗ ಅದು ಪ್ರಶ್ನೆಗಳು ಹಾಗೆ ಬಂದು ಹೋಗುತ್ತೆ. ಕಾರಣ ಶರೀರವನ್ನ ಉತ್ತೇಜನಗೊಳಿಸೋದಿಲ್ಲ. ಆದ್ರೆ ಮನಸ್ಸಿನ ಹೇಳುವ ಪ್ರಶ್ನೆಗಳನ್ನ ಕುರಿತು ಸರಿಯಾದ ಅವಗಾಹನೆ ಮಾಡುವವರೆಗೆ ಈ ಪ್ರಶ್ನೆಗಳಾಗಿ ಇರ್ತವೆ ಹೊರತು ಯಾವುದೇ ಕಾರಣಕ್ಕೂ ಅವುಗಳನ್ನು ಉತ್ತರ ಹುಡುಕುವ ಗೋಜಿಗೂ ಹೋಗಲ್ಲ, ತಿಳ್ಕೊಳ್ತಕ್ಕಂಥ ಜ್ಞಾನ ಪಡೆಯಕ್ಕೂ ಹೋಗಲ್ಲ. ಹಾಗಾಗಿ ಈ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳಲು ಮನಸ್ಸು ಅಂತಕ್ಕಂಥದ್ದು ಪರಿಪಕ್ವಗೊಂಡಾಗ, ಈ ಮೊದಲೇ ಏನ್ ತಿಳಿದಿದೀವಲ್ಲ ಮಾಸ್ಟರ್ಸ್, ಮನೋಮಯ ಶರೀರ ಅಂತಕ್ಕಂಥದ್ದು ಅದು ಪರಿಪಕ್ವಗೊಂಡಾಗ ಮಾತ್ರ ಎಳೆಯಾಗಿ ನಮ್ಮಲ್ಲಿ ಜ್ಞಾನದ ಅರಿವು ಅಂತಕ್ಕಂಥದ್ದು ಪ್ರಾರಂಭ ಆಗ್ತದೆ.
ಆಧ್ಯಾತ್ಮಿಕತೆ ಅಂತಕ್ಕಂಥದ್ದು ಪ್ರಾರಂಭವಾಗುವುದು ಈ ಕಾರಣ ಶರೀರದಿಂದನೇ. ಸ್ವಯಂ ಬಗೆಗಿನ ಜ್ಞಾನದ ದಾಹ. ನಾನು ಯಾರು, ಎಲ್ಲಿಂದ ಬಂದೆ, ನಾವು ಕೇವಲ ಮಾನವರಲ್ಲ, ದೈವಿಕತೆಯ ಪ್ರತೀಕ, ನಮ್ಮ ಪ್ರಯಾಣ ಸುಮ್ಮನೆ ಹುಟ್ಟು ಸಾವಿನ ನಡುವಿನ ಜೀವಿತವಲ್ಲ, ದಾನವತ್ವದಿಂದ ಮಾನವತ್ವ, ಮಾನವತ್ವದಿಂದ ದೈವತ್ವದ ಪ್ರಯಾಣವೇ ನಮ್ಮ ಮಹೋನ್ನತ ಗುರಿಯಾಗಿದೆ ಅಂತಕ್ಕಂಥ ಭಾವನೆ ಬರ್ತಕ್ಕಂಥದ್ದೇ ಈ ಕಾರಣ ಶರೀರದಿಂದ ಮಾಸ್ಟರ್. ಈ ಗುರಿಯೆಡೆಗೆ ಮುನ್ನುಗ್ಗುತ್ತಾ ಅನುಕ್ಷಣ ದೊರೆಯುವ ಅನುಭವಗಳನ್ನು ಯಥಾವತ್ತಾಗಿ ಸ್ವೀಕರಿಸಿ ಜ್ಞಾನ ವಿಜ್ಞಾನದ ಪರಿಪೂರ್ಣ ಮಾಹಿತಿಗಳೊಂದಿಗೆ ಸಾಗುವುದೇ ಆಧ್ಯಾತ್ಮಿಕತೆ. ಆಧ್ಯಾತ್ಮಿಕತೆ ಅಂದ್ರೆ ಏನು ಅಂದ್ರೆ ಮಾಸ್ಟರ್, ಪ್ರತಿ ಕ್ಷಣ ಕೂಡ ನಾವು ಬಂದಿರ್ತಕ್ಕಂಥ ಮಾನವರನ್ನ ಮಾನವ ರೂಪದಲ್ಲೇ ನೋಡೋದ್ ಬೇಡ, ಮಾನವತ್ವದಿಂದ ದೈವತ್ವದ ಪ್ರಯಾಣ ಅಂತಕ್ಕಂಥದ್ದು ನಮ್ಮ ಮಹೋನ್ನತ ಗುರಿ ಅನ್ನೋದನ್ನ ಮೊದಲನೇದಾಗಿ ತಿಳ್ಕೋಬೇಕು. ನಮ್ಮ ಗುರಿ ಅನ್ನೋದನ್ನ ತಿಳ್ಕೊಂಡು ಅದಕ್ಕೆ ತಕ್ಕನಾದ ಗುರುಗಳನ್ನ ಆಯ್ಕೆ ಮಾಡ್ಕೊಂಡು ಆ ಗುರಿಯೆಡೆಗೆ ಮುನ್ನಗ್ಗುತ್ತಾ ಅನುಕ್ಷಣ ದೊರೀತಕ್ಕಂಥ ಅನುಭವಗಳನ್ನ ಯಥಾವತ್ತಾಗಿ ಸ್ವೀಕರಿಸಬೇಕು. ಅದಕ್ಕೆ ರಿಯಾಕ್ಷನ್ ಇರೋದ್ ಬೇಡ, ಪ್ರತಿಕ್ರಿಯೆ ಬೇಡ. ಜ್ಞಾನ ವಿಜ್ಞಾನದ ಪರಿಪೂರ್ಣ ಮಾಹಿತಿಯೊಂದಿಗೆ ಸಾಕ್ತಕ್ಕಂಥದ್ದೇ ಆಧ್ಯಾತ್ಮಿಕತೆ ಆಗಿದೆ. ಈ ಅಧ್ಯಾಯದ ಪ್ರಾರಂಭವೇ ಕಾರಣ ಶರೀರದ ಮುಖ್ಯ ಉದ್ದೇಶನೂ ಕೂಡ ಆಗಿದೆ ಮಾಸ್ಟರ್ಸ್. ಕಾರಣ ಶರೀರದ ಉತ್ತೇಜನದಿಂದ ಅನಿರ್ಬಂಧಿತ ಪ್ರೇಮದ ಉದಯವಾಗುತ್ತದೆ. ಕರುಣೆ, ಪ್ರೇಮ ಅಂತಕ್ಕಂಥ ಅನಿರ್ಬಂಧಿತ ಪ್ರೇಮದ ಉದಯವಾಗೋದು ಈ ಕಾರಣ ಶರೀರವನ್ನು ನಾವು ತಲುಪಿದಾಗ್ಲಿ ಮಾಸ್ಟರ್ಸ್. ಕಾರಣ ಶರೀರದ ಸ್ವಚ್ಛತಾ ಕಾರ್ಯದಲ್ಲಿ ನಿರತರಾದಾಗ ಆಂತರ್ಯದಿಂದ ಅನಿರ್ಬಂಧಿತವಾದ ಪ್ರೇಮದ ಭಾವವು ಜಾಗೃತಗೊಳ್ಳೋದ್ರ ಜೊತೆಗೆ ಸೃಷ್ಟಿಯಲ್ಲಿರುವ ಎಲ್ಲ ಜೀವಿಗಳಲ್ಲೂ ಅಡಗಿರುವುದು ಚೈತನ್ಯವೇ, ಆತ್ಮ ಚೈತನ್ಯವೇ ಎಂಬ ಅರಿವನ್ನ ಅನುಭವ ಪೂರ್ಣವಾಗಿ ಅನುಭವ ಬರುತ್ತದೆ ನಮಗೆ. ಹಾಗೆಯೇ ಅವುಗಳ ಬಗ್ಗೆ ಕರುಣಾ ಸಾಗರನು ಕೂಡ ಹರಿತದೆ. ಜೊತೆಗೆ ಸ್ವಯಂನ ಕುರಿತು ಇದ್ದಂತಹ ಹಳೆಯ ಭಾವನೆಗಳು ಪರಿಶುದ್ಧಗೊಂಡು ತಮ್ಮನ್ನು ತಾವು ಪ್ರೇಮಿಸಿಕೊಳ್ಳುವ ಭಾವವು ಜಾಗೃತಗೊಳ್ಳುತ್ತದೆ. ಪ್ರತಿಯೊಬ್ರು ಕೂಡ ನಮ್ಮ ಬಗ್ಗೆ ನಾವು ಕೀಳು ಭಾವನೆಯನ್ನ ಇಟ್ಕೊಂಡು ನಾನೇನ್ ಅಂತ ಮಹಾನಲ್ಲ, ಅವ್ರಿಗಿಂತ ಹೆಚ್ಚಿಲ್ಲ, ನಾನು ಅವ್ರಿಗಿಂತ ತುಂಬಾ ಕೀಳಾಗಿದ್ದೀನಿ ಅನ್ನೋ ರೀತಿಯಲ್ಲೇ ನಾವು ಪ್ರತಿ ಕ್ಷಣದಲ್ಲೂ ಕೂಡ ಒಂದಿಲ್ಲ ಒಂದ್ರಲ್ಲಿ ನಮ್ಮನ್ನ ಕಡಿಮೆ ತರನಾಗೇನೆ ನಾವು ಹೀಯಾಳಿಸ್ಕೊಂಡಿರ್ತೀವಿ ಮಾಸ್ಟರ್ಸ್. ಆದರೆ ನಮಗೆ ಜ್ಞಾನ ಬಂದು ನಾನೊಂದು ಆತ್ಮ ಪದಾರ್ಥ, ಶಕ್ತಿಯುತವಾದಂತ ಆತ್ಮ ಪದಾರ್ಥ ಅನ್ನೋ ಅರಿವು ಜ್ಞಾನ ಬಂದಾಗ ಏನಾಗ್ತದೆ, ನಾವು ಯಾರಿಗಾದ್ರೂ ಏನಾದ್ರೂ ಕೊಡ್ಬೇಕು ಅಂದಾಗ ನಮ್ಮಲ್ಲಿ ಇದ್ದಾಗ ತಾನೇ ಮಾಸ್ಟರ್ಸ್ ಅದನ್ನ ಬೇರೆಯವ್ರಿಗೆ ಕೊಡ್ಲಿಕ್ಕೆ ಸಾಧ್ಯ. ನಮ್ಮಲ್ಲಿ ಪ್ರೇಮ ಅಂತಕ್ಕಂಥದ್ದೇ ಇರ್ಲಿಲ್ಲಿದ್ರೆ ನಮ್ಗೆ ಇನ್ನೊಬ್ರಿಗೆ ಪ್ರೇಮ ಭಾವವನ್ನ ಹಂಚೋದಾದ್ರೂ ಹೇಗೆ? ಹಾಗಾಗಿ ನಮ್ಮ ಬಗ್ಗೆ ನಮಗೆ ಸ್ವಯಂ ಪ್ರೀತಿ ಅಂತಕ್ಕಂಥದ್ದು ಪ್ರೇಮ ಭಾವ ಬಾರದೆ ಹೋದ್ರೆ ಬೇರೆಯವರನ್ನು ಕೂಡ ಪ್ರೇಮಿಸ್ಲಿಕ್ಕೆ ನಾವು ಅರ್ಹರೇ ಅಲ್ಲ ಅಂತ ಹೇಳ್ತಾರೆ ಮಾಸ್ಟರ್ಸ್. ಈ ರೀತಿಯ ಪ್ರೇಮ ಭಾವ ಅಂತಕ್ಕಂಥದ್ದು ನಮ್ಮನ್ನು ನಾವು ಪ್ರೇಮಿಸಿಕೊಳ್ಳುವ ಭಾವ ಜಾಗೃತವಾಗುತ್ತದೆ. ಸ್ವಯಂ ಪ್ರೇಮವು ಉದ್ದೀಪನಗೊಂಡಾಗ ಸರ್ವರ ಪ್ರತಿಯು ಸ್ವಚ್ಛ. ನಾವು ಅಕಸ್ಮಾತ್ ಆಗಿ ನಮ್ಮಲ್ಲಿ ಇಲ್ಲ ಪ್ರೇಮ ಭಾವನೆ ಇದೆ ಅಂತ ಹೇಳಿದ್ರೆ ಅದು ಅಸ್ವಚ್ಛ ಆಗ್ತದೆ ಮಾಸ್ಟರ್ಸ್. ನಮ್ಮಲ್ಲಿ ಇಲ್ಲದನ್ನ ನಾವು ಬೇರೆಯವರಿಗೆ ಕೊಡ್ತೀವಿ ಅಂತ ಹೇಳಿದ್ರೆ ಅದು ಅಸ್ವಚ್ಛ ಭಾವನೆ ಆಗುತ್ತೆ. ಆದ್ರೆ ನಮ್ಮಲ್ಲಿ ಇರೋದನ್ನ ಕೊಡೋದಾದ್ರೆ ಮಾತ್ರ ಅದು ಸ್ವಚ್ಛ ಪ್ರೇಮ ಆಗ್ತದೆ. ಈ ರೀತಿಯಾಗಿ ಸ್ವಚ್ಛ ಪ್ರೇಮದ ಜಾಗೃತಿನೂ ಕೂಡ ಉಂಟಾಗುತ್ತೆ ಈ ಕಾರಣ ಶರೀರದಿಂದ. ಹೆಚ್ಚು ಇದರ ಅಭ್ಯಾಸವನ್ನು ಮಾಡಿದಂತೆ ಈ ಜಗತ್ತಿನಲ್ಲಿ ನಡೆಯುತ್ತಿರುವ ಯಾವುದೇ ಕ್ರಿಯೆಯು ಅರ್ಥಹೀನವಾದದ್ದಲ್ಲ. ಏನೇ ನಡೀಲಿ, ನಾವು ಭಗವದ್ಗೀತೆ ಸಾರದಲ್ಲಿ ಹೇಳ್ತೀವಲ್ಲ ಮಾಸ್ಟರ್ಸ್, ಆಗಿದ್ದೆಲ್ಲ ಒಳ್ಳೆಯದೇ, ಆಗುತ್ತಿರುವುದು ಒಳ್ಳೆಯದೇ, ಮುಂದಾಗುವುದು ಕೂಡ ಒಳ್ಳೆಯದಕ್ಕಾಗಿಯೇ ಆಗ್ತಾ ಇದೆ ಅನ್ನೋ ಭಾವನೆಯಲ್ಲೇ ಇರ್ಬೇಕು. ಇಲ್ಲಿ ನಡೀತಕ್ಕಿಂತ ಯಾವ ಕ್ರಿಯೆಯನ್ನು ಕೂಡ ಇದಕ್ಕೆ ಅದ್ರ ಬಗ್ಗೆ ಕಾಮೆಂಟ್ ಆಗ್ಲಿ ಜಡ್ಜ್ಮೆಂಟ್ ಆಗ್ಲಿ ಮಾಡೋದು ತಪ್ಪು. ಇದರ ಹಿಂದೆ ಅನೇಕ ಕಾರಣಗಳಿವೆ ಎಂಬ ಸತ್ಯದ ಅರಿವು ಮೂಡುತ್ತದೆ. ಏನೇ ನಡೀತಾ ಇದೆ ಅಂದ್ರೆ ಇದರಿಂದ ಏನೋ ಒಂದು ಮಹಾನ್ ಇನ್ನು ಮುಂದೆ ಒಳ್ಳೆದೇ ಆಗುತ್ತೆ ಅನ್ನೋ ಭಾವನೆ, ಆ ಅರಿವು ನಮ್ಮಲ್ಲಿ ಮೂಡ್ತಾ ಹೋಗ್ತದೆ ಮಾಸ್ಟರ್ಸ್. ಪ್ರತಿ ವ್ಯಕ್ತಿಯನ್ನು, ಪ್ರತಿ ಪರಿಸ್ಥಿತಿಯನ್ನು ಅರಿವಿನಿಂದ, ಸಾಕ್ಷಿ ಭಾವದಿಂದ ನಾವು ವೀಕ್ಷಿಸೋದು ನಮ್ಗೆ ಅಭ್ಯಾಸವಾಗ್ತದೆ. ನಮ್ಮಲ್ಲಿ ಈ ಜ್ಞಾನ ಬಂದಾಗ, ಕಾರಣ ಶರೀರದಿಂದ ಈ ಜ್ಞಾನ ಬಂದಾಗ ಪ್ರತಿ ವ್ಯಕ್ತಿನಾಗ್ಲಿ ಪ್ರತಿ ಪರಿಸ್ಥಿತಿಯನ್ನಾಗ್ಲಿ ಸಾಕ್ಷಿ ಭಾವದಿಂದ ನೋಡ್ತಾ ಹೋಗ್ತೀವಿ. ಅದೇ ನಮಗೆ ಅಭ್ಯಾಸವಾಗ್ಬಿಡ್ತದೆ. ಈ ರೀತಿಯಾಗಿ ಕಾರಣ ಶರೀರ ಅಂತಕ್ಕಂಥದ್ದು ಬಂದಾಗ ನಮ್ಮಲ್ಲಿ ಬರ್ತಕ್ಕಂಥ ಜ್ಞಾನ ಮಾಸ್ಟರ್. ಇನ್ನು ಮರಣ ಹೊಂದಿದಾಗ ಈ ಕಾರಣ ಶರೀರ ಅಂತಕ್ಕಂಥದ್ದು ಹೇಗೆ ಅನ್ನೋದನ್ನ ಪತ್ರಿಸಿ ಗುರುಗಳು ಹೇಳ್ತಾರೆ.
ನಾವು ಸಾವು ಬಂದಾಗ ಭೌತಿಕ ಪ್ರಪಂಚದಲ್ಲಿ ಪಂಚಭೂತಗಳಿಂದ ಪಡೆದಂತ ದೇಹವನ್ನ ಈ ಪಂಚಭೂತಗಳಲ್ಲೇ ಲೀನವಾಗುತ್ತೆ, ಇಲ್ಲೇ ಬಿಟ್ಟು ಹೋಗ್ತೇವೆ ಭೂಮಿಯ ಮೇಲೆ. ಆದರೆ ಸೂಕ್ಷ್ಮ ಶರೀರವನ್ನ ಬಿಡ್ಬೇಕಾದ್ರೆ ಈ ಮನೋಮಯ ಕೋಶ ಅಂತಕ್ಕಂಥದನ್ನ ಸ್ವಚ್ಛಗೊಳಿಸ್ಕೋಬೇಕು, ಅಂದ್ರೆ ಕರ್ಮ ಬಂಧನದಿಂದ ಮುಕ್ತರಾಗ್ಬೇಕು. ಆಗ ಮಾತ್ರ ಈ ಸೂಕ್ಷ್ಮ ಶರೀರವನ್ನ ಬಿಡ್ತೇವೆ. ಆದ್ರೆ ಈ ಸೂಕ್ಷ್ಮ ಶರೀರವನ್ನ ಬಿಟ್ಟ ನಂತರ ಹೋಗ್ತಕ್ಕಂಥದ್ದೇ ಕಾರಣ ಶರೀರಕ್ಕೆ. ಅಂದ್ರೆ ನಾವು ಜನನ ಮರಣ ಚಕ್ರದಿಂದ ನಾವು ಹೊರ ಬಂದಾಗ ಮಾತ್ರ ಈ ಕಾರಣ ಲೋಕವನ್ನ ನಾವು ತಲುಪ್ತೇವೆ ಅಂತ ಹೇಳ್ತಾರೆ ಮಾಸ್ಟರ್ಸ್. ನಾವು ವಿಕಾಸ ಹೊಂದುತ್ತಾ ಜನ್ಮರಾಹಿತ್ಯ ಸ್ಥಿತಿ, ಅಂದರೆ ಪುನರ್ಜನ್ಮ ತೆಗೆದುಕೊಳ್ಳುವುದು ಅಗತ್ಯವಿರದಂತ ಸ್ಥಿತಿಯನ್ನ ಹೊಂದುತ್ತೇವೆ. ಅಂದ್ರೆ ಈ ಕಾರಣ ಲೋಕ ಅಂತಕ್ಕಂಥದ್ದು ಆತ್ಮನ ಸ್ವಸ್ಥಾನ, ಮಾನಸ ಲೋಕ ಅಂತ ಕರೀತಾರೆ. ಮತ್ತೆ ಆತ್ಮನ ನಿಜವಾದ ನಿವಾಸ ಸ್ಥಾನ ಅಂತಲೂ ಕೂಡ ಕರೀತಾರೆ ಈ ಕಾರಣ ಲೋಕವನ್ನ. ಜನ್ಮ ರಾಹಿತ್ಯ ಸ್ಥಿತಿ ಅಂದ್ರೆ ಪುನರ್ಜನ್ಮ ಅಂತಕ್ಕಂಥದ್ದೇ ಇರಲ್ಲ. ಆದರೆ ಆತ್ಮ ಅಂತಕ್ಕಂಥದ್ದು ಭೌತಿಕ ಜಗತ್ತು ಮತ್ತು ಕಲಿಸಬೇಕಾದ ಪಾಠಗಳನ್ನ, ಈ ಭೌತಿಕ ಜಗತ್ತು ನಮಗೆ ನಾವ್ ಏನೇನ್ ಪಾಠ ಕಲಿಬೇಕಾಗಿರುತ್ತೋ ಆ ಪಾಠಗಳನ್ನೆಲ್ಲ ಕಲ್ತ್ಕೊಂಡ ಮೇಲೆ ಈ ಕಾರಣ ಲೋಕವನ್ನ ತಲುಪೋ ಸಮಯ ನಮಗೆ ಬರ್ತದೆ ಮಾಸ್ಟರ್. ಅಲ್ಲಿವರೆಗೂ ನಾವು ಅದಕ್ಕಿಂತ ಮುಂಚಿತವಾಗಿ ಇರ್ತಕ್ಕಂಥ ಲೋಕಗಳಿಗೇನೆ ಹೋಗ್ತೇವೆ ಬರ್ತೇವೆ, ಸ್ವರ್ಗ ನರಕ ಇಂಥ ಕಲ್ಪನೆಯಲ್ಲೇ ಇರ್ತೇವೆ ಬರ್ತೇವೆ, ಮತ್ತೆ ಹೋಗಿ ಬಂದು ಮಾಡ್ತೀವಿ ಮಾಸ್ಟರ್ಸ್. ಆದ್ರೆ ಆತ್ಮನ ಸ್ವಸ್ಥಾನವಾದಂತ ಈ ಕಾರಣ ಲೋಕ ತಲುಪಬೇಕಾದ್ರೆ ನಾವು ಪುನರ್ಜನ್ಮ ಚಕ್ರದಿಂದ ಹೊರ ಬಂದಾಗ ಮಾತ್ರ ಸಾಧ್ಯ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಭೌತಿಕ ಜಗತ್ತು ಮತ್ತು ಸೂಕ್ಷ್ಮ ಜಗತ್ತಿನಿಂದ ಎಷ್ಟೋ ಬೇರೆಯಾಗಿರುವಂತ ಇತರ ಕ್ಷೇತ್ರಗಳ ಚಟುವಟಿಕೆಗಳತ್ತ ನಮ್ಮ ಗಮನವು ಹರಿಯುತ್ತದೆ. ಆ ಸಮಯ ಬಂದಾಗ ಭೌತಿಕ ಜಗತ್ತು ಮತ್ತು ಸೂಕ್ಷ್ಮ ಜಗತ್ತಿನಿಂದ ಎಷ್ಟೋ ಬೇರೆಯಾಗಿರುವಂತ ಇತರ ಕ್ಷೇತ್ರ ಚಟುವಟಿಕೆಗಳ ಕಡೆ ನಮ್ಮ ಗಮನ ಹೋದಾಗ ಮನುಷ್ಯ ಜೀವನದ ಪರಿಪೂರ್ಣ ಅವಸ್ಥೆಯನ್ನು ತಲುಪಿದಂತ ಆತ್ಮಗಳು, ಈ ಕಾರಣ ಲೋಕವನ್ನ ತಲುಪಿದಂತ ಆತ್ಮಗಳು ಏನ್ ಮಾಡ್ತಾವ ಮಾಸ್ಟರ್ಸ್, ಮನುಕುಲದ ಮೇಲೆ, ಯಾಕಂದ್ರೆ ಈ ಭೂಮಿಗೆ ಸಾಕಷ್ಟು ಸರಿ ಜನ್ಮವೆತ್ತಿ ಬಂದು ಹೋಗಿರ್ತಾರಲ್ಲ, ಈ ಭೂಮಿ ಮೇಲೆ ಅಕ್ಕರೆ ಬಹಳ ಇರ್ತದೆ. ಅದರಲ್ಲೂ ಮನುಕುಲದ ಮೇಲಿನ ಮಮತೆಯಿಂದ ಏನ್ ಮಾಡ್ತಾರೆ ಅಂದ್ರೆ ಮಾಸ್ಟರ್ಸ್, ಮನುಕುಲದ ಮೇಲಿನ ಪ್ರೇಮದಿಂದಾಗಿ, ಮಾನವತೆಯ ವಿಕಾಸದಲ್ಲಿ ಸಹಾಯ ಮಾಡುವ ಇಚ್ಛೆಯಿಂದಾಗಿ, ಈ ಮಾನವರಿಗೆ ಏನಾದ್ರೂ ಮಾಡಿ ಅವರನ್ನು ಕೂಡ ಆತ್ಮೋನ್ನತಿ ಸ್ಥಿತಿಗೆ ತರಬೇಕು ಅನ್ನೋ ಇಚ್ಛೆಯಿಂದಾಗಿ ಚೇತನದ ನಿಮ್ನ ಸ್ತರಗಳೊಂದಿಗೆ ಸಂಪರ್ಕವನ್ನು ಇಟ್ಟುಕೊಳ್ಳಲು ಹೇಳಿದಿವಲ್ಲ ಮಾಸ್ಟರ್ಸ್, ಹಾಸ್ಟೆಲ್ ಮಾಸ್ಟರ್ಸ್ ಅಂತ, ಆ ರೀತಿಯಾಗಿ ಸಂಪರ್ಕವನ್ನು ಇಟ್ಟುಕೊಳ್ಳುವ ಸಲುವಾಗಿ ಒಮ್ಮೊಮ್ಮೆ ಸ್ವೇಚ್ಛಾ ನಿರ್ಣಯವನ್ನು ಕೂಡ ಕೈಗೊಳ್ಳುತ್ತವೆ. ನಾವು ಮಾನವ ಕಲ್ಯಾಣವನ್ನು ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಕಾರಣ ಲೋಕದಿಂದ ಇನ್ನು ಉನ್ನತವಾದ ಮಹಾಕಾರಣ ಲೋಕ, ನಿರ್ವಾಣ ಲೋಕ ಅವುಗಳನ್ನ ಹೋಗ್ಬೋದು, ಆದ್ರೆ ಸ್ವೇಚ್ಛೆ ಇರುತ್ತೆ ಈ ಕಾರಣ ಲೋಕಕ್ಕೆ ಹೋದ ತಕ್ಷಣ. ಆದರೆ ಅದೇನ್ ಮಾಡುತ್ತೆ, ಮನುಕುಲವನ್ನ ಉದ್ಧಾರ ಮಾಡಲು ಉದ್ದೇಶದಿಂದ ಸ್ವ ಇಚ್ಛೆಯಿಂದ ನಿರ್ಣಯವನ್ನ ತೆಗೆದುಕೊಳ್ಳುತ್ತೆ. ಏನಂದ್ರೆ ಅಂತ ಮಹಾನ್ ಆತ್ಮಗಳು ಕೂಡ ಈ ಭೂಮಿಯಲ್ಲೇ ಇದ್ದಾರೆ, ಅಂತ ಮಹಾನ್ ಆತ್ಮಗಳು ಕೂಡ ಇವೆ ಎನ್ನುವುದು ಎಷ್ಟೋ ಒಳ್ಳೆಯ ಸಂಗತಿ. ಇಲ್ಲವಾದಲ್ಲಿ ಮನುಕುಲದ ಪ್ರಗತಿಯು ಇಂದು ಏನು ಉತ್ತಮ ಸ್ಥಿತಿ ಇದೆಯಲ್ಲ, ಭೂಮಿ ಅಂತಕ್ಕಂಥದ್ದು ಉನ್ನತ ಸ್ಥಾನಕ್ಕೆ ಏರ್ಲಿಕ್ಕೆ ಇರ್ತಕ್ಕಂಥ ಸ್ಥಿತಿಯಲ್ಲಿ ಇದೆಯಲ್ಲ, ಅದು ಎಷ್ಟೋ ಕಡಿಮೆ ಸ್ಥಿತಿಯಲ್ಲೇ ಇರ್ತಿತ್ತು. ಅಂತ ಮಹಾನ್ ವ್ಯಕ್ತಿಗಳು ಇಲ್ಲಿ ಜನ್ಮವೆತ್ತಿ ಮನುಕುಲಕ್ಕಾಗಿ ಪ್ರಯತ್ನ ಪಡದೆ ಹೋಗಿದ್ರೆ ಅಂತ ಹೇಳ್ತಿದಾರೆ ಮಾಸ್ಟರ್ಸ್. ಕಾರಣ ಶರೀರಕ್ಕೆ ಹೋದವರು ಪುನಃ ಮಾನವ ಜನ್ಮ ತಗೊಳ್ಳುವಂತ ಪ್ರಯತ್ನನೂ ಕೂಡ ಕೆಲವರು ಮಾಡಿ ಇಲ್ಲಿ ಮನುಕುಲ ಉದ್ಧಾರಕ್ಕಾಗಿ ಬಂದಿದಾರಂತೆ ಮಾಸ್ಟರ್ಸ್. ಆತ್ಮವು ಅಂತ ಆ ಆಲೋಚನೆ ಬಂದಾಗ ನಾನು ಏನಾದ್ರೂ ಮಾಡಿ ಪುನಃ, ಅಂದ್ರೆ ಕರ್ಮಚಕ್ರದಲ್ಲಿ ಸಿಕ್ಕಾಕೊಳ್ಳೋದನ್ನ ಮುಗಿಸ್ಕೊಂಡಾಗ ಕೂಡ ಪುನಃ ಕರ್ಮಚಕ್ರ ತಗೊಂಡು ನಾವು ಈ ಭೂಮಿಗೆ ಬರ್ಬೇಕು ಅಂತ ಅವರೇ ಸ್ವತಃ ನಿರ್ಣಯ ತಗೊಂಡು ಆತ್ಮ ಪುನಃ ವಸ್ತ್ರ ಧಾರಣ ಮಾಡಬೇಕಾಗಿರ್ತದೆ. ಈ ಕಾರಣ ಶರೀರದಲ್ಲಿರ್ತಕ್ಕಂಥ ಆತ್ಮ ನಗ್ನ ಆತ್ಮ ಅಂತ ಕನ್ಸಿಡರ್ ಮಾಡ್ತಾರೆ ಮಾಸ್ಟರ್ಸ್. ಅಂದ್ರೆ ಅದಕ್ಕೆ ಯಾವುದೇ ಕೋಶಗಳ ಇದು ಇರಲ್ಲ, ಅವಾಗ ಅದಕ್ಕೆ ಕಾರಣ ಶರೀರದಲ್ಲಿರ್ತಕ್ಕಂಥ ಆತ್ಮ ನಗ್ನ ಆತ್ಮ ಆಗಿರುತ್ತೆ. ಅಲ್ಲಿಂದ ಅದು ಪುನಃ ಆತ್ಮ ವಸ್ತ್ರಾಧಾರಣ ಮಾಡಬೇಕು ಅಂತ ಹೇಳಿ ಬೇರೆ ಶಬ್ದಗಳಲ್ಲಿ ಹೇಳಬೇಕಂದ್ರೆ ಅವನು ಚೇತನದ ವಿಭಿನ್ನ ಸ್ತರಗಳಲ್ಲಿ ಕಾರ್ಯನಿರ್ವಹಿಸಲು ಏನು ಈ ಭೂಮಿಗೆ ಬರ್ಬೇಕಾದ್ರೆ ತೊಡ್ಕೊಳ್ತಕ್ಕಂಥ 3 ಶರೀರಗಳಿದಾವೆಲ್ಲ ಮಾಸ್ಟರ್ಸ್. ಉದಾಹರಣೆಗೆ ಹೇಳ್ಬೇಕಂದ್ರೆ ಒಳ ಉಡುಪು, ಮೇಲುಡುಪು, ಮೇಲೆ ಮತ್ತೆ ಎಕ್ಸ್ಟ್ರಾ ಕೋಟ್ ಅಂತ ಹಾಕೊಂಬರ್ತೀವಲ್ಲ, ಆ ರೀತಿಯಾಗಿ ಈ 3 ಲೋಕಗಳಲ್ಲಿ ಒಂದೊಂದು ಕೋಶವನ್ನ ತೊಟ್ಟು ಆತ್ಮ ಭೂಮಿಗೆ ಬರ್ಲಿಕ್ಕೆ ಪುನಃ ನಿರ್ಧಾರ ಮಾಡ್ಕೊಳ್ಳುತ್ತೆ. ನಿರ್ವಹಿಸಲು 3 ಶರೀರಗಳನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು. ಮಾನಸ ತತ್ವದಿಂದ
ಅದು ಮೊದಲ ಶರೀರವನ್ನು ಅಂದ್ರೆ ಒಳ ಉಡುಪನ್ನ ಪಡೆದುಕೊಳ್ಳಬೇಕು. ಅದನ್ನು ಕೊಳ್ಳಲು ತನ್ನ ಗಮನವನ್ನೆಲ್ಲ ಮಾನಸ ಸ್ತರದ ಪ್ರತ್ಯೇಕ ವಲಯಕ್ಕೆ ಅನುಗುಣವಾಗಿ ಅಣುಗಳನ್ನು ಜೋಡಿಸಿ ಇಡಲಾದಂತಹ ಸ್ಥಾಯಿ ಪರಮಾಣುಗಳತ್ತ ಕೇಂದ್ರೀಕರಿಸಿ ಮಾನಸ ಲೋಕದ ಅಲ್ಪ ಸಮಯದ ನಿವಾಸದ ನಂತರ ತೊರೆದಿರುವಂತಹ ಅವನ ಮನೋಮಯ ಕೋಶವನ್ನು ಧಾರಣ ಮಾಡುತ್ತದೆ. ಈ ಆತ್ಮ ಅಂತಕ್ಕಂಥದ್ದು ಪುನಃ ಮತ್ತೆ ಮನೋಮಯ ಕೋಶವನ್ನ ಇಷ್ಟೆಲ್ಲ ಕಷ್ಟಪಟ್ಕೊಂಡು ಪುನಃ ತಾನೇ ಧಾರಣ ಮಾಡುತ್ತೆ. ಸ್ವಲ್ಪ ಸಮಯದ ಮುಂಚೆ ಬಿಟ್ಟು ಹೋಗಿರುತ್ತೆ, ನಾನು ಸಾಕು, ಕಾರಣ ಇನ್ನು ಉನ್ನತ ಲೋಕಗಳಿಗೆ ಹೋಗೋಣ ಅಂತ. ಆದ್ರೆ ಈ ಭೂಮಿಯ ಮೇಲಿನ ಮನುಕುಲದ ಮೇಲಿನ ಪ್ರೇಮದಿಂದ ಪುನಃ ಕೂಡ ಭೂಮಿಗೆ ಬರುವ ಪ್ರಯತ್ನ ಮಾಡುತ್ತಂತೆ ಮಾಸ್ಟರ್ಸ್. ಆಗ ಅದರಲ್ಲಿ ಆಗುವ ವ್ಯತ್ಯಾಸ ಏನಂದ್ರೆ, ಮೊದಲು ಬಂದಿದ್ಕು ಈಗ ಆಗ್ತಕ್ಕಂಥ ವ್ಯತ್ಯಾಸವೇನೆಂದರೆ, ಆ ಚೇತನದ ಮೊದಲನೇದಕ್ಕಿಂತ ಉತ್ತಮವಾದ ಮನೋಮಯ ಕೋಶವಾಗುತ್ತದೆ. ಏಕೆಂದರೆ ಇದಕ್ಕಿಂತ ಮೊದಲಿನ ಎಲ್ಲ ಜನ್ಮಗಳ ಮಾನಸಿಕ ಪ್ರಯತ್ನಗಳ ಪರಿಣಾಮಗಳು ಒಳಗೊಂಡಿರುತ್ತವೆ. ಆ ಕೋಶದಲ್ಲಿ ಮೊದಲನೇ ಜನ್ಮಗಳಲ್ಲಿ ಬಂದಿರ್ತಕ್ಕಂಥ ಮಾನಸಿಕ ಪ್ರಯತ್ನಗಳೇನಿರ್ತಾವಲ್ಲ ಅದೆಲ್ಲ ಅಡಗಿರ್ತದೆ ಅದರಲ್ಲಿ. ಅದರಿಂದ ಈಗ ಮನೋಮಯ ಕೋಶ ಅತ್ಯುತ್ತಮವಾದಂಥದ್ದು ಇರ್ತದೆ. ಎಲ್ಲ ಪೂರ್ವ ಜನ್ಮಗಳ ಜ್ಞಾನನೂ ಕೂಡ ಆ ಮನೋಮಯ ಕೋಶದಲ್ಲೇ ಇರುತ್ತೆ. ಅದರಿಂದ ಬಹಳ ಸೂಕ್ಷ್ಮ ಬುದ್ಧಿ ಉಳ್ಳವರಾಗಿರ್ತಾರೆ. ಅಂತ ಕೋಶವನ್ನು ಹೊಂದಿರ್ತಕ್ಕಂಥವ್ರು ಈ ಭೂಮಿಯಲ್ಲಿ ನಾವು ಗುರುತಿಸ್ಬೇಕು ಅಂದ್ರೆ ಅವರಲ್ಲಿರ್ತಕ್ಕಂಥ ಲಕ್ಷಣಗಳೇನಂದ್ರೆ, ಅಂತಹ ಮನೋಮಯ ಕೋಶವನ್ನು ಹೊಂದಿರ್ತಕ್ಕಂಥವ್ರು ತುಂಬಾ ಸೂಕ್ಷ್ಮ ಬುದ್ಧಿಯವರು ಇರ್ತಾರೆ. ಎಷ್ಟೋ ಅನುಭವಗಳನ್ನ ಪ್ರಾಪ್ತಿ ಮಾಡ್ಕೊಂಡಿರ್ತಾರೆ. ತನಗಿಂತ ಕಡಿಮೆ ಅನುಭವ ಇರೋ ವ್ಯಕ್ತಿಗಳ ಹತ್ರ ಅನಾವಶ್ಯಕವಾಗಿ ಲಾಭವನ್ನ ಪಡೆಯಲ್ಲ, ಅವರನ್ನ ಹಿಂಸಿಸಲ್ಲ. ಅವರಲ್ಲಿರ್ತಕ್ಕಂಥ ಅಜ್ಞಾನವನ್ನ ಇವರು ಬಳಕೆ ಮಾಡ್ಕೊಳ್ಳಲ್ಲ. ಅವ್ರು ಹೆಂಗೂ ಮೋಸ ಹೋಗ್ತಾರೆ ಅಂತೇಳಿ ಮೋಸ ಮಾಡೋ ಪ್ರಯತ್ನ ಮಾಡಲ್ಲ. ತಮಗಿಂತ ಕಿರಿಯರಿಗೆ ಸಹಾಯ ಮಾಡೋ ಮನೋಭಾವ ಇರುತ್ತೆ. ಬೇರೆಯವರ ಪ್ರಗತಿಗೆ ಅಡ್ಡಿಯನ್ನುಂಟು ಮಾಡೋದಿಲ್ಲ. ಬೇರೆಯವರ ಪ್ರಗತಿ ಆಗ್ತಾರಿಂದ ಅವ್ರುಗಳಿಗೆ ಸಹಕಾರ ನೀಡ್ತಾರೆ. ಇಂತೆಲ್ಲ ಲಕ್ಷಣಗಳನ್ನು ಹೊಂದಿರ್ತಕ್ಕಂಥ ವ್ಯಕ್ತಿಗಳು ಈ ಭೂಮಿಯಲ್ಲಿ ಕಾಣ್ತೀವಿ ಅಂದ್ರೆ ಮಾಸ್ಟರ್ಸ್, ಅವರು ಅಂತ ಮಹಾ ಕಾರಣ ಲೋಕವರೆಗೂ ತಲುಪಿ ಪುನಃ ಲೋಕೋದ್ಧಾರಕ್ಕಾಗಿ ಬಂದಿರ್ತಕ್ಕಂಥ ಆತ್ಮಗಳಾಗಿರ್ತಾರೆ ಮಾಸ್ಟರ್ಸ್. ಇನ್ನು ಮನೋಮಯ ಕೋಶವನ್ನು ನಿರ್ಮಾಣ ಮಾಡಿಕೊಂಡ ಮೇಲೆ ಪುನಃ ಸೂಕ್ಷ್ಮ ಶರೀರವನ್ನು ಪಡಿಬೇಕಲ್ಲ. ಆ ಸೂಕ್ಷ್ಮ ಪರಮಾಣುಗಳತ್ತ ಗಮನ ಹರಿಸಿ ಅವುಗಳನ್ನ ಪುನಃ ಜೀವಿತಗೊಳಿಸಿ ತಕ್ಷಣವೇ ಅನ್ಯ ಪರಮಾಣುಗಳನ್ನ ತನ್ನತ್ರ ಆಕರ್ಷಿಸಿಕೊಂಡು ಹಿಂದಿನ ಸೂಕ್ಷ್ಮ ತತ್ವದಂತೆಯೇ ಮೆತ್ತಿಕೊಂಡು ಸೂಕ್ಷ್ಮ ಶರೀರವನ್ನ ಪಡಿತಾರೆ. ಈ ರೀತಿಯಾಗಿ ಸ್ವ ಇಚ್ಛೆಯಿಂದ ಉಂಟಾಗಿ ಜನ್ಮವನ್ನ ಪಡಿಲಿಕ್ಕೆ ತನ್ನ ಕೋಶಗಳನ್ನ ಪುನಃ ಹಿಂಪಡೆದು ಈಗ ಅವರಿಗೆ ಬೇಕಾಗಿರೋದು ಭೌತಿಕ ಶರೀರ, ಓವರ್ ಕೋಟ್ ಪ್ರಾಪ್ತಿ ಮಾಡ್ಕೊಳ್ಬೇಕು ಅಂದ್ರೆ ಅದು ಭೌತಿಕ ಜಗತ್ತಿನಲ್ಲೇ ಯಾರಾದ್ರೂ ಕುಟುಂಬದಲ್ಲಿ ಸಾಮಾನ್ಯ ರೂಪದಿಂದ ಜನ್ಮ ಪಡ್ಕೊಂಡೇ ಪಡಿಬೇಕಾಗ್ತದ್ರೆ. ಆದ್ರೆ ಭೌತಿಕ ಶರೀರವು ಕೂಡ ಹಿಂದಿನ ಜನ್ಮಗಳಿಗಿಂತ ಉತ್ತಮವಾಗಿರ್ಬೇಕಂತ ಮಾತ್ರ ಏನು ಇಲ್ಲ. ಹೊಸ ಜನ್ಮದಲ್ಲಿ ಏನ್ ಕಲಿಬೇಕಾಗ್ತದೆ, ಯಾವ ರೀತಿಯಾಗಿ ಕಲಿಬೇಕಾಗ್ತದೆ, ಈ ಸಮಯದಲ್ಲಿ ಯಾವ ರೀತಿಯ ಶರೀರದ ಅವಶ್ಯಕತೆ ಇದೆ, ಅದ್ರ ಪ್ರಕಾರ ಶರೀರ ಅವನು ಒಪ್ಪಿಗೆಯ ಮೇರೆಗೆ ಪಡಿತಾರೆ. ಇದನ್ನೆಲ್ಲ ಸುಶ್ರುತ ಮಹರ್ಷಿಗಳ ಒಪ್ಪಿಗೆಯ ಮೇರೆಗೆ ಈ ಭೌತಿಕ ಶರೀರ ಅಂತಕ್ಕಂಥದ್ದು ಪಡಿತಾರೆ ಅಂತ ಹೇಳಿ ತಿಳಿದಿದೀವಿ ಮಾಸ್ಟರ್ಸ್. ಯಾವ ದೇಶದಲ್ಲಿ ಜನ್ಮ ತೆಗೆದುಕೊಳ್ಳ ಬಯಸುವೆ ಅಂತಕ್ಕಂಥದ್ದು ಅಲ್ಲಿರ್ತಕ್ಕಂಥ ಮಾಸ್ಟರ್ಗಳಿಂದ ಬರ್ತಕ್ಕಂಥ ಮೊದಲನೇ ಪ್ರಶ್ನೆ ಮಾಸ್ಟರ್ಸ್. ಅವರು ಅವರು ಏನು ಲೋಕ ಕಲ್ಯಾಣವನ್ನ ಮಾಡ್ಲಿಕ್ಕೆ ಯಾವ ದೇಶ ಇಷ್ಟ ಆಗುತ್ತೋ, ಯಾವ ಪ್ರದೇಶ ಇಷ್ಟ ಆಗುತ್ತೋ ಅದನ್ನ ಆಯ್ಕೆ ಮಾಡ್ಕೊಳ್ಳೋ ಸ್ವಾತಂತ್ರ್ಯ ಅವರಿಗೆ ಇರ್ತದೆ. ಅದಾದ ನಂತರ ಸ್ಥಾನ ನಿರ್ಧಾರ ಆಗುತ್ತೆ. ಅವ್ರು ಇಂಥ ದೇಶ ಬೇಕು ಅಂದಾಗ ಅಂತ ಸ್ಥಾನ ನಿರ್ಧಾರ ಆಗುತ್ತೆ. ಆ ನಿರ್ಧಾರ ಆದ್ಮೇಲೆ ಅವನು ಯಾವ ಪರಿವಾರದಲ್ಲಿ ಜನ್ಮ ಪಡ್ಕೊಳ್ಬೇಕು, ಇದು ಒಂದು ಪ್ರಶ್ನೆ. ಅವಾಗ ಆ ಪ್ರಶ್ನೆ ಜಟಿಲವಾದಾಗ ಯೋಚನೆ ಮಾಡ್ತಾರೆ. ಅವರಿಗೆ ಸಾಕಷ್ಟು ಜನ ಭೂಮಿಯಲ್ಲಿ ಮಗುವಿಗಾಗಿ ಕಾತರ ಮಾಡ್ತಕ್ಕಂಥ ತಂದೆ ತಾಯಿಗಳು ಸಾಕಷ್ಟು ಇದ್ರೂ ಕೂಡ ಈತನ ಮೂಲ ಉದ್ದೇಶ ಮನುಕುಲ ಉದ್ಧಾರ. ಆ ಮನುಕುಲ ಉದ್ಧಾರಕ್ಕೆ ತನಗೆ ಪೂರಕವಾದಂತ ಅಂತ ಕುಟುಂಬವನ್ನ ಆಯ್ಕೆ ಮಾಡುತ್ತೆ, ಅಂತ ಪರಿವಾರವನ್ನ ಆಯ್ಕೆ ಮಾಡ್ಕೊಳ್ಳುತ್ತೆ ಆತ್ಮ. ಅವನು ಮಾಡಿದಂತ ಎಲ್ಲ ಕರ್ಮಗಳು ಅವನಿಗೆ ಅಂತ ಅನುಕೂಲ ಸ್ಥಿತಿಯ ಪರಿವಾರಗಳಲ್ಲಿ ಜನ್ಮ ಪಡೆದುಕೊಳ್ಳಲು ಬಿಡೋದಿಲ್ಲ. ಅದಕ್ಕೋಸ್ಕರ ಹಿಂದಿನ ಜನ್ಮಗಳಲ್ಲಿ ಜೊತೆಯಾಗಿದ್ದಂತ ಪ್ರೇಮ, ತಿರಸ್ಕಾರ, ಮದುವೆ, ತಂದೆ ತಾಯಿ ಸಂಬಂಧ, ವಿವಾಹ ವಿಚ್ಛೇದನ ಎಲ್ಲ ರೀತಿಯ ಕಾರಣಗಳಿಂದ ಸಂಬಂಧಿಸಿದ ರೀತಿಯ ಜನರೊಂದಿಗೆ ಸಂಪರ್ಕ ಪಡೆದುಕೊಳ್ಳಲು, ಕಾರಣಗಳಿಂದ ಸಂಬಂಧಿಸಿದ ರೀತಿಯ ಜನರೊಂದಿಗೆ ಸಂಪರ್ಕಕ್ಕೆ ಬರುವಂತೆ, ಸಂಬಂಧಗಳು ಕೂಡುವಂತೆ ಒಂದು ಪರಿವಾರವನ್ನ ಆಯ್ದುಕೊಳ್ಳಲಾಗುತ್ತದೆ ಈ ಆತ್ಮ ಅಂತಕ್ಕಂಥದ್ದು.
ಹೀಗೆ ಈ ರೀತಿಯಾಗಿ ತನ್ನ ಕರ್ಮಗಳನ್ನು ಅನುಭವಿಸುತ್ತಾನೆ. ಭೂಮಿ ಮೇಲೆ ಬಂದಾಗ ಯಾಕೆ ನಾವು ಇವೆಲ್ಲ ನಾವೇ ಆಯ್ಕೆ ಮಾಡಿಕೊಂಡಂತಹ ಈ ನಾಟಕ, ನಾವೇ ಆಯ್ಕೆ ಮಾಡಿಕೊಂಡು ಆ ಕರ್ಮಗಳನ್ನ ಇಲ್ಲಿ ಸುಸೂತ್ರವಾಗಿ ನಿರ್ವಹಿಸಬೇಕು ಅನ್ನೋದೇ ಕರ್ಮ ಸಿದ್ಧಾಂತ ಮಾಸ್ಟರ್ಸ್. ಕರ್ಮಗಳನ್ನ ಅನುಭವಿಸುತ್ತಾನೆ. ಅನುವಂಶಿಕತೆಯ ಮಹತ್ವಪೂರ್ಣ ನಿರ್ಣಯವಾಗಿದೆ. ಆತನಿಗೆ ಆರೋಗ್ಯ ಪೂರ್ಣ ಜೀವನವನ್ನು ಜೀವಿಸಬೇಕೋ, ರೋಗಗಳೊಂದಿಗೆ ಹೋರಾಡಬೇಕೋ, ಸುಂದರವಾಗಿರಬೇಕೋ, ಸಾಧಾರಣವಾಗಿರು, ಬುದ್ಧಿ ಹೇಗಿರುತ್ತದೆ ಎಂಬಿತ್ಯಾದಿ ಸಂಗತಿಗಳ ಆಧಾರದ ಮೇಲೆ ತಂದೆ ತಾಯಿಗಳನ್ನು ಕೂಡ ತಾಯಿಯನ್ನ ಆಯ್ಕೆ ಮಾಡ್ಕೊಳ್ತಾರೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಎಲ್ಲವನ್ನು ಅಂದ್ರೆ ಆ ಕುಟುಂಬದಲ್ಲಿ ತಾಯಿಯಿಂದ ಮಕ್ಕಳನ್ನು ಪ್ರೀತಿಸುವ ಸುಖಮಯ ಜೀವನವ, ಅಥವಾ ತಾನು ಏನು ಭೂಮಿಗೆ ಹೋಗ್ತೀನೋ ಆ ಉದ್ದೇಶವನ್ನ ಪೂರೈಸ್ತಕ್ಕಂಥ ಕುಟುಂಬವ, ಇವೆಲ್ಲ ಆಯ್ಕೆನೂ ಕೂಡ ಆ ಆತ್ಮಕ್ಕೆ ಅಲ್ಲಿ ಸ್ವೇಚ್ಛ ಅಂತಕ್ಕಂಥದ್ದು ದೊರೀತದೆ ಮಾಸ್ಟರ್ಸ್. ತಂದೆ ತಾಯಿಗಳಿಗೆ ಅವನ ಧರ್ಮದ ವಿಷಯದಲ್ಲಿ ಸ್ವಾತಂತ್ರ್ಯ ನೀಡ್ತಾರ ಅಥವಾ ಇಲ್ವಾ, ಇವೆಲ್ಲವನ್ನು ನೋಡಿ ನಿರ್ಣಯ ತೆಗೆದುಕೊಳ್ಳುತ್ತದೆ. ಈ ಎಲ್ಲಾ ಸಂಗತಿಗಳನ್ನು ಗಮನದಲ್ಲಿಟ್ಟುಕೊಂಡು ಒಂದು ಸರಿಯಾದ ಮುಹೂರ್ತದಲ್ಲಿ ಭೂಲೋಕಕ್ಕೆ ಆಗಮಿಸಿ ಮಗುವಿನ ಜನ್ಮವಾಗುತ್ತದೆ. ಹೇಗೆ ಜನ್ಮವಾಗುತ್ತದೆ ಅನ್ನೋದು ಮೊನ್ನೆ ಎಪಿಸೋಡ್ ಅಲ್ಲಿ ತಿಳಿದಿದೀವಿ ಮಾಸ್ಟರ್ಸ್. ಈ ರೀತಿ ತನ್ನ ಜೀವನದ ವಿಷಮ ವಾತಾವರಣದೊಂದಿಗೆ ಹೋರಾಡುತ್ತಾ ಅಡ್ಡಿ ಆತಂಕಗಳನ್ನು ದಾಟಿ ಪಾರಾಗುವುದು ಆತ್ಮನ ಕಾರ್ಯವಾಗಿದೆ. ಈ ರೀತಿ ಎಲ್ಲ ಆಯ್ಕೆ ಮಾಡಿಕೊಂಡಂತದ್ದು ವಾತಾವರಣದೊಳಗೆ ನಾವು ಇವತ್ತಿನ ಪ್ರತಿ ಕ್ಷಣವೂ ಕೂಡ ಏನ್ ಮಾಡ್ತಾ ಇದೀವಿ ಮಾಸ್ಟರ್ಸ್, ಹೋರಾಡ್ತಾ ಇದೀವಿ. ಈ ಎಲ್ಲಾ ಅಡ್ಡಿ ಆತಂಕಗಳನ್ನ ದಾಟಿ ಪಾರಾಗ್ಬೇಕಾಗಿರದೆ ನಮ್ಮ ಆತ್ಮನ ಕರ್ತವ್ಯವಾಗಿದೆ ಅಂತ ತಿಳಿದು ಪ್ರತಿಯೊಬ್ರು ಕೂಡ ಈಗ ಧ್ಯಾನಕ್ಕೆ ಬಂದಿದೀವಿ ಅಂದ್ರೆ ಮಾಸ್ಟರ್ಸ್ ಎಲ್ಲರೂ ಕೂಡ ಕಾರಣ ಶರೀರವಂತ ತಲುಪುವಂತ ಯೋಗ್ಯತೆಯನ್ನೇನು ಪಡೆದಿದೀವಿ ಅಂತ ಹೇಳಿ ತಿಳಿದು ಮಾಸ್ಟರ್ಸ್ ನಾವುಗಳೆಲ್ಲರೂ ಕೂಡ ಈ ಭವಸಾಗರವನ್ನ ದಾಟ್ಲಿಕ್ಕೆ ಬೇಕಾದಂತ ಎಲ್ಲಾ ಅಂಶಗಳನ್ನ ಪ್ರತಿ ಕ್ಷಣನೂ ಕೂಡ ಜ್ಞಾನದಿಂದ ತಿಳಿತಾ ವಿಜ್ಞಾನಮಯ ಕೋಶದಲ್ಲಿ ಆ ರೀತಿಯಾಗಿ ಅನ್ವೇಷಣೆ ಮಾಡುತ್ತಾ ನಾವೆಲ್ಲರೂ ಕೂಡ ಆ ನಿಟ್ಟಿನಲ್ಲಿ ಧ್ಯಾನವನ್ನು ಮಾಡುತ್ತಾ ಜ್ಞಾನವನ್ನು ಪಡೆಯುತ್ತಾ ನಾವೆಲ್ಲರೂ ಕೂಡ ಉನ್ನತ ಲೋಕಗಳ ಎಡೆಗೆ ಪಯಣ ಸಾಗಿಸೋಣ ಮಾಸ್ಟರ್ಸ್. ಇದುವರೆಗೆ ಈ ಜ್ಞಾನವನ್ನು ತಿಳಿದಂತ ಎಲ್ಲ ಮಾಸ್ಟರ್ಸ್ಗೂ ಅನಂತ ಧನ್ಯವಾದಗಳು ಮೇಡಮ್. ಅವಕಾಶಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಅದ್ಭುತವಾದ ಮಾಹಿತಿಯನ್ನ ನೀಡಿದ್ದೀರಾ. ಬಹಳ ಧನ್ಯವಾದಗಳು ಮೇಡಮ್. ರಘುನಾಥ್ ಸರ್. ಮೇಡಮ್, ಇವತ್ತಿನ ಟಾಪಿಕ್ ಕಾರಣ ಶರೀರ. ನಮಗೆ ಇಷ್ಟು ದಿನ ಗೊತ್ತಾಗಿದ್ದು ಬರೀ ಭೌತಿಕ ಶರೀರ, ಮನೋಮಯ ಶರೀರ, ಅದ್ರೆರಡರ ಬಗ್ಗೆನೆ ತಿಳ್ಕೊಂಡಿದ್ವಿ. ಇವತ್ತು ಕಾರಣ ಶರೀರ ಇಟ್ಸ್ ನಾಟ್ ಈಸಿ ಥಿಂಗ್. ಅದನ್ನ ಅಚೀವ್ ಮಾಡಕ್ಕೆ ತುಂಬಾನೇ ಟೈಮ್ ಬೇಕು. ಅದ್ರ ಬಗ್ಗೆ ತುಂಬಾ ಒಳ್ಳೆ ಮಾಹಿತಿನ ಹೇಳಿದ್ರಿ ಮೇಡಮ್. ಸ್ವಲ್ಪ ಟಾಪಿಕ್ ಬೇಗ ಅರ್ಥ ಆಗ್ಲಿಕ್ಕೆ ಕಷ್ಟ ಅಂತ ಅನ್ನಿಸ್ಬೋದು. ಪದೇ ಇದನ್ನ ಕೇಳೋದ್ರಿಂದ ಅರ್ಥ ಆಗುತ್ತೆ ಅನ್ಕೊಂಡಿದೀನಿ. ಅದ್ರ ಜೊತೆ ನೀವ್ ಇನ್ನೊಂದ್ ಹೇಳಿದ್ರಿ ಮೇಡಮ್, ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಅನ್ಕೊಂಡು ಮುಂದುವರಿಬೇಕು. ಹಾಗಾದಂಗ ಮಾತ್ರ ನಾವೇನ್ ಅನ್ಕೊಂತೀವಿ ಅದಾಗಕ್ ಸಾಧ್ಯ ಅಂತ. ಮತ್ತೆ ಮಾನವತ್ವದಿಂದ ದೈವತ್ವದ ಕಡೆಗೆ ಹೋಗ್ತಕ್ಕಂಥದ್ದು. ಲೈಕ್ ನಾವೆಲ್ಲ ಮಾನವರು, ನಮ್ ಕಡೆಯಿಂದ ಏನು ಆಗಲ್ಲ, ಆಸ್ ವಿ ಆರ್ ನಾರ್ಮಲ್ ಅಂತ ಅನ್ಕೊಂಡ್ರೆ 4 ಜನ ತರ ಜೀವನ ಮಾಡಿ ನಾವು ಸತ್ತೋಗ್ಬಿಡ್ತೀವಿ. ಲೈಕ್ ಇಟ್ಸ್ ನಾಟ್ ದ ಥಿಂಗ್. ಆ ಸೈಕಲ್ ಮತ್ತೆ ರಿಪೀಟ್ ಆಗೋದನ್ನ ನಾವು ಕಡಿಮೆ ಮಾಡ್ಕೊಂಡ್ಲಿಕ್ಕೆ ಲೈಕ್ ದೈವತ್ವದ ಕಡೆಗೆ ಹೋಗ್ಲಿಕ್ಕೆ ಒಂದ್ ಮಾರ್ಗ ಧ್ಯಾನ ಅಂತ ಹೇಳಿದೀರಾ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸನೇಗೌಡ್ರು ಸರ್, ಅಭಿಪ್ರಾಯ ತಗೊಳ್ಳೋಣ. ಅಭಿಪ್ರಾಯ ತಗೊಳ್ರಿ ಮೇಡಮ್, ಆಮೇಲೆ ಮಾತಾಡ್ತೀನಿ. ಧ್ಯಾನ ಬಂಧುಗಳೇ, ವಿಜಯಲಕ್ಷ್ಮಿ ಮೇಡಮ್ ಅವರು ಬಹಳ ಅದ್ಭುತವಾದ ಮಾಹಿತಿಯನ್ನ ಅಥವಾ ಜ್ಞಾನವನ್ನ ಹಂಚಿಕೆ ಮಾಡಿದ್ದಾರೆ. ಇವತ್ತು ಹಂಚಿಕೊಂಡ ವಿಷಯದಲ್ಲಿ ಏನಾದ್ರೂ ತಮಗೆ ಡೌಟ್ ಇದ್ರೆ ಅಥವಾ ಹೇಗಾಯ್ತು, ಏನಾದ್ರೂ ಅರ್ಥ ಆಯ್ತಾ ಹೇಳತಕ್ಕಂಥ ಅಭಿಪ್ರಾಯವನ್ನ ದಯಮಾಡಿ ಕೊಡಿ ಅಂತ ನಾನು ಕೇಳ್ಕೊಳ್ತೇನೆ. ನಿಮಗೇನು ಅರ್ಥ ಆಗದಿದ್ರೆ ಅರ್ಥ ಆಗಿಲ್ಲ ಮತ್ತೊಮ್ಮೆ ಹೇಳಿ ಅಂತನೂ ಹೇಳಬಹುದು. ಅದಕ್ಕೇನು ಆಕ್ಷೇಪಣೆ ಇಲ್ಲ, ಯಾರಿಗೂ ಬೇಜಾರು ಇಲ್ಲ. ಆದ್ರೆ ಅದನ್ನ ಚೆನ್ನಾಗಿ ಕಲ್ತ್ಕೊಳ್ಳತಕ್ಕಂಥದ್ದು ಅಥವಾ ಡೌಟ್ಸ್ ಇದ್ರೆ ಅದನ್ನ ಕ್ಲಿಯರ್ ಮಾಡ್ತಕೊಳ್ಳತಕ್ಕಂಥದ್ದು ಬಹಳ ಮುಖ್ಯ. ದಯಮಾಡಿ ಎಲ್ಲರೂ ಸಹ ಪ್ರಶ್ನೆಯನ್ನ ಕೇಳಿ ಅನುಭವವನ್ನ ಹಂಚಿಕೊಳ್ಳಿ. ಏನ್ ಮೇಡಮ್? ಹಬ್ಬದ ಬ್ಯುಸಿಯಲ್ಲಿ ಇದ್ದಾರೆ ಮೇಡಮ್. ಹೌದು, ಇವತ್ತು ಕಮ್ಮಿ ಜನಸ ಇದ್ದಾರೆ ಧ್ಯಾನಕ್ಕೆ. ಎಲ್ಲರೂ ಸಹ ಹಬ್ಬದ ಮೂಡಲ್ಲಿ ಇದ್ದಾರೆ ಅಂತ ಅನ್ಕೊಂಡಿದ್ದೇನೆ.
ಎಸ್, ಅಭಿನಂದನೆಗಳು ಮೇಡಮ್ ತಮ್ಗೆ. ಎಸ್ ಮಾಸ್ಟರ್ಸ್, Thank you. ಒಂದು ತಮ್ಮಲ್ಲಿ ರಿಕ್ವೆಸ್ಟ್, ನಿಮ್ಗೆ ಯಾವ್ದು ಕ್ವಶನ್ ಇಲ್ಲ ಅಂತಂದ್ರೆ ಜಸ್ಟ್ ಇವತ್ತು ವಿಜಯಲಕ್ಷ್ಮಿ ಮೇಡಮ್ ಅವರು ಯಾವ ವಿಷಯ ಬಗ್ಗೆ, ಯಾವ ಟಾಪಿಕ್ ಕುರಿತು ಮಾತಾಡಿದ್ರು ಅಂತೇಳಿ ಒಂದ್ ಇಬ್ರು ಮೂವರು ಮಾಸ್ಟರ್ಸ್ ದಯವಿಟ್ಟು ಹೇಳ್ಬೋದಾ? ಪೂರ್ಣ ಬೇಡ, ಸಂಕ್ಷಿಪ್ತ ಏನ್ ವಿಷಯ ಇವತ್ತು ಹೇಳಿದ್ರು ಅಂತೇಳಿ. ಅಂದ್ರೆ ಎಲ್ಲರೂ ಕೇಳಿದ್ರಿ ಅಂತ, ಇಲ್ಲ ಅಂತಂದ್ರೆ ಮೊಬೈಲ್ ಆನ್ ಇತ್ತು, ನಾವು ವರಮಹಾಲಕ್ಷ್ಮಿ ರೆಡಿ ಮಾಡ್ತಾ ಇದ್ವಿ ಅಂತೇಳಿ. ತರದ ತಿಂಡಿ ಖಾದ್ಯಗಳು ಆಗ್ತಾ ಇದೆ ಅಡಿಗೆ ಮನೆಯಲ್ಲಿ ಅಂತ ಅರ್ಥ. ಓಕೆ, ಲಕ್ಷ್ಮೀ ದೇವಿ ಮ್ಯಾಮ್. ಅನ್ಮ್ಯೂಟ್ ಕೊಟ್ಟಿದ್ದೇನೆ ಮೇಡಮ್. ಮಾತಾಡಿ ಮ್ಯಾಮ್. ನಮಸ್ತೆ ಎಲ್ಲಾ ಮಾಸ್ಟರ್ಸ್ಗೂ. ಹಾ, ನಮಸ್ತೆ ನಮಸ್ತೆ. ಎಲ್ಲರಿಗೂ ನಮಸ್ತೆ. ಅಂದ್ರೆ ಮೇಡಮ್ ಹೇಳಿದ್ದು ನಮ್ಮ ಜನ್ಮಕ್ ಕಾರಣ ಅಂತ ಹೇಳಿದ್ರು, ನಾವ್ ಯಾವ ರೀತಿ ಜನ್ಮ ತಗೊಳ್ತೀವಿ ಅಂತ ಹೇಳಿದರೆ ಹೇಗೆ ಆ ವಿಷಯ ಗೊತ್ತಾಯ್ತು. ನಾವು ಮೊದ್ಲೆಲ್ಲ ಹೇಳ್ಕೊಡ್ತಿದ್ದೋ, ನಾವ್ ಯಾತಕ್ಕೆ ಬಂದ್ಬಿಟ್ಟಿದ್ವಿ ಅನ್ಕೊಂಡು ಬೈಕೊಳ್ತಾ ಇದ್ದೋ. ಈಗ ನಾವ್ ಯಾರನ್ನೂ ಬ್ಲೇಮ್ ಮಾಡಂಗೆ ಇಲ್ಲ, ಎಲ್ಲ ನಾವಾಗೆ ನಮ್ದ ಸ್ವಯಂ ಕೃತಪರ ಅಂತ ಹೇಳ್ತಾರ, ನಮ್ಮಿಂದ ನಾವ್ ಮಾಡ್ಕೊಂಡಿದ್ದು. ಹಾಗೆ ನಮಗ ಬೈಯೋದು ನಿಲ್ಲಿಸ್ಬಿಡ್ತೀನಿ. ಈಗ ಮೊದಲು ಬೈಕೊಳ್ತಿದ್ದ, ಯಾಕಪ್ಪ ಜನ್ಮ ಬಂತು, ಯಾಕಪ್ಪ ಇಂತ ಗಂಟ ಈಗ ಅದ್ರ ಬಗ್ಗೆ ಬಟ್ಬಿಟ್ಟಿದೀನಿ, ಸೈಲೆಂಟ್ ಆಗಿದ್ವಿ ಮೇಡಮ್. ತುಂಬಾ ಯಾರಿಗೆ ಬೈಯೋದು ಗೊತ್ತಾಗೋದಿಲ್ಲ ಇವಾಗ, ಯಾರಿಗೂ ಯಾರಿಗೂ ಬೈತಾರಲ್ಲ. ಹೌದು ಮೇಡಮ್. ಹೌದು. ನಮಸ್ತೆ ನಮಸ್ತೆ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ. ಥ್ಯಾಂಕ್ ಯು. ನಮಸ್ತೆ. ಮಾಸ್ಟರ್ಸ್ ಮಾತಾಡಿ. ವಿಶ್ವೇಶ್ವರ ಅನ್ಮ್ಯೂಟ್ ಕೊಡಿ ಸರ್. ಯಾವಾಗಿಂದ ಬರ್ತಾ ಯಾರು? ಇದ್ರ, ಎಲ್ಲಿಂದ ತಾವು ಕನೆಕ್ಟ್ ಆಗ್ತಿದ್ದೀರಾ? ಇವತ್ತಿನ ವಿಷಯ ಏನ್ ಅನಿಸ್ತು ಸರ್? ಕಟ್ ಕೇಳಿಸ್ತಿದೆ. ಯಾರಿಗೆ ಕರೆದ್ರಿ ಸರ್ ತಾವು? ವಿಶ್ವೇಶ್ವರ ಆಚಾರ್ಯನ ಸರ್? ಮ್ಯಾಮ್ ಕೇಳಿಸ್ತಾ ಇಲ್ಲ ಅವ್ರು ಮಾತಾಡ್ತೇನೆ. ಕಾಂತಾ ನೀಲು, ಕಾಂತಾ ನೀಲು. ಕಾಂತಾ ನೀಲು ಅವ್ರಿಗೆ ಕೊಡ್ಲಾ ಮೇಡಮ್? ಏನ್ ಕೊಡಿ, ಕೊಡಿ. ಮ್ಯಾಮ್? ಅನ್ಮ್ಯೂಟ್ ಆಗಿಲ್ವಾ ಅಂತ. ಇಲ್ಲ ಮೇಡಮ್. ಈ ವಿಶ್ವೇಶ್ವರ ಆಚಾರ್ಯ ಸರ್ ಅವ್ರಿಗೆ ಕೊಡ್ತೇನೆ ಮೇಡಮ್. ಸರ್ Okay. ಅವ್ರ ಹೆಸರು ಹೇಳಿದ್ದು ಅನ್ಕೊಂತೀನಿ. ಕೊಡಿ ಕೊಡಿ. ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನೋ. ಎಲ್ಲರೂ ಧ್ಯಾನ ಮಾಡಿ ಮಲ್ಕೊಂಡ್ ಬಿಟ್ಟಿದಾರಾ ಹೇಗೆ? ಇಲ್ಲ, ಕೇಳ್ತಾ ಐತೆ ಮೇಡಮ್ ನಾವು ಮಾತಾಡೋದು? ಕೇಳ್ತಾ ಇದೆ. ಎಸ್, ಬಹುಶಃ ಯಾರಿಗೂ ಇವತ್ತಿನ ವಿಷಯ ಸ್ವಲ್ಪ ಕ್ಲಿಷ್ಟಕರ. ನಾನು ಅದಕ್ಕೆ ಹೇಳಿದ್ದು ಸರ್, ಕ್ಲಿಷ್ಟಕರ ಆದ ಕಾರಣ ಏನು ತಿಳಿದಿಲ್ವಾ ಅದನ್ನಾದ್ರೂ ಹೇಳಿ, ಜಾಸ್ತಿ ಆಯ್ತೇನು ಅನ್ಸುತ್ತೆ. ಯಾಕಂದ್ರೆ ರೇಸ್ ಆಗ್ತಾ ಇಲ್ಲ, ಹಾಗಾಗ್ಬಿಟ್ಟು ಅವ್ರಿಗೆ ಅಭಿನಂದನೆ ಹೇಳೋದಕ್ಕೆ ಎಲ್ಲರ ಪರವಾಗಿ. ಜೊತೆಗೆ ಯಾರಿಗಾದ್ರೂ ಇವತ್ತಿನ ವರ ಮಹಾಲಕ್ಷ್ಮಿ ಹಬ್ಬದ ವಿಶೇಷತೆ, ಅದ್ರ ಪೂಜೆ ಯಾಕೆ ಮಾಡ್ಬೇಕು, ಯಾವ ತರ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಟಾಪಿಕ್. ಸರ್ ವಿಜಯಲಕ್ಷ್ಮಿ ಮೇಡಮ್ ಅವ್ರಿಗೆ ಒಂದು ಕ್ವಶನ್. ಹಾ ಮೇಡಮ್, ನೀವ್ ಹೇಳಿದ್ರಿ ಮರಣ ಹೊಂದಿದಾಗ ಕಾರಣ ಶರೀರ ತಲುಪಿದ್ರು ಕೂಡ ಅವ್ರು ಮತ್ತೆ ವಾಪಸ್ ಬರ್ತಾರೆ ಲೈಕ್ ಭೂಲೋಕಕ್ಕೆ ಅಂತ. ಲೈಕ್ ಆ ತರ ಎಕ್ಸಾಂಪಲ್ಸ್ ಯಾರಾದ್ರೂ ಕೊಡ್ಬೋದಾ ಮೇಡಮ್ ಅಂತ, ಲೈಕ್ ಆ ತರ ಬಂದಿರೋರು? ಅವಧೂತರು ಅಂತ ಹೇಳ್ತಿದೀವಲ್ಲ ಸರ್ ನಾವು, ಅವಧೂತರು ಅಂತ ಹೇಳ್ಬಿಟ್ಟು, ಅಂದ್ರೆ ಈ ಭೂಮಿಯಲ್ಲಿ ನಡೆದಾಡೋ ಜೀವಿಗಳು ಅವರೆಲ್ಲರೂ ಕೂಡ ಆ ತರ ಕಾರಣ ಶರೀರ ತಲುಪಿನೇ ಇಲ್ಲಿ ಮನೋಕಲ ಉದ್ಧಾರಕ್ಕೋಸ್ಕರ ಬಂದಿರ್ತಕ್ಕಂಥವ್ರು ಸರ್. ಓಕೆ ಓಕೆ ಮೇಡಮ್. ಅವಧೂತರು ಅವಧೂತರು ಅಂತ ಹೇಳ್ತೀವಲ್ಲ, ಅವರೆಲ್ಲರೂ ಆ ಲಿಸ್ಟ್ ಅಲ್ಲೇ ಬರ್ತಾರೆ. ಈಗ ಏನು ಬ್ರಹ್ಮಚಾರಿಗಳಾಗಿ ಇಲ್ಲಿ ಜೀವನ ನಡೆಸಕ್ಕೋಸ್ಕರನೇ ಕೆಲವು ಅನುಭವ ಪಡ್ಕೊಂಡ್, ಅಂದ್ರೆ ಕೆಲವು ಮನುಕುಲ ಉದ್ಧಾರಕ್ಕೋಸ್ಕರನೇ ಬಂದಿರ್ತಾರ ನೋಡ್ರಿ ಸರ್. ಈಗ ಪತ್ರಿಜಿ ಗುರುಗಳು, ಈಗೇನು ನಮ್ ಪ್ರಧಾನ ಮಂತ್ರಿ ಇದಾರಲ್ಲ, ಅವ್ರ ಮೋದಿಜಿ ಅವರು ಈ ಮೊನ್ನೆ ಎಲೆಕ್ಷನ್ಗಿಂತ ಮುಂಚಿತವಾಗೇನೆ ಅವರಲ್ಲಿ ಉತ್ತಮ ಗುಣಗಳನ್ನ ಅವರು ನೋಡಿದ್ರು ಸರ್. ಮುಂದಿನ ಸರಿನೂ ಕೂಡ ಅವರು ಪ್ರಧಾನ ಮಂತ್ರಿ ಆಗೇ ಆಗ್ತಾರಂತ ಭವಿಷ್ಯ ಹೇಳಿದ್ರು ಪತ್ರಿಜಿ ಗುರುಗಳು. ಆ ರೀತಿಯಾಗಿ ಅಂದ್ರೆ ಮನುಕುಲ ಉದ್ಧಾರಕ್ಕೋಸ್ಕರನೇ ಬಂದಿರ್ತಕ್ಕಂಥ ಕೆಲವು ವ್ಯಕ್ತಿಗಳು ನಮ್ಮ ಮಧ್ಯೆ ಇದ್ದಾರೆ ಸರ್ ಪ್ರತಿ ಕ್ಷಣ. ಬಟ್ ನಮ್ಮ ಅವಗಾಹನೆಗೆ ಬರ್ಬೇಕಷ್ಟೇ. ಮತ್ತೆ ಈ ಮೊದ್ಲು ಇದ್ದ ಅಬ್ದುಲ್ ಕಲಾಂ ಇದ್ರಲ್ಲ ಸರ್, ಅವರು ಹಿಂದಿನ ಜನ್ಮದಲ್ಲಿ ಇದ್ದಂತಹ ವಿದುರರಂತ ಸರ್, ವಿದುರನ ಪಾತ್ರಧಾರಿ ಆತ್ಮ, ವಿದುರ ಆತ್ಮ
ಈ ನಮ್ಮ ರಾಷ್ಟ್ರಪತಿ ಆಗಿದ್ದಂಥವ್ರು. ಆ ರೀತಿಯಾಗಿ ಸಾಕಷ್ಟು ಇದಾರ್ ಸರ್. ಅದನ್ನ ಏನು ದಿವ್ಯ ದೃಷ್ಟಿ ಇರ್ತಕ್ಕಂಥವ್ರು ಗುರ್ತಿಸ್ಲಿಕ್ಕೆ ಸಾಧ್ಯತೆ ಇದೆ ಇಲ್ಲೆಲ್ಲ ಯಾರ್ಯಾರಿದ್ದಾರೆ ಅಂತ ಹೇಳ್ಬಿಟ್ಟು ನಾವಿನ್ನು ಆ ಪ್ರಯತ್ನದಲ್ಲಿ ಇನ್ನು ತಪ್ಪೆಜ್ಜೆ ಇಡ್ತಾ ಇದೀವಿ. ತಿಳಿತಾ ಹೋಗೋಣ ಸರ್. ಓಕೆ, ಥ್ಯಾಂಕ್ ಯು. ಸಿಕ್ತು ಥ್ಯಾಂಕ್ ಯು ಅನ್ಕೋತೀನಿ ಮೇಡಮ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನೋಡಿ, ಈ ತರ ತಿಳ್ಕೊಳ್ಳಕ್ಕೆ ಸಾಕಷ್ಟು ಪ್ರಶ್ನೆಗಳಿರ್ತವೆ, ಕೇಳಬಹುದು. ಯಾವುದು ಸಂಕೋಚ ಬೇಡ, ಏನ್ ಕೇಳ್ಬೇಕು ಅಥವಾ ಹೇಗೆ ಕೇಳುದು ಅಂತ ಹೇಳತಕ್ಕಂಥದ್ದು. ಮತ್ತೆ ನಾವೇನಾದ್ರೂ ಅನ್ಕೊಳ್ತೀವಲ್ಲ ಮೇಡಮ್, ಒಂದ್ ಚಿಕ್ಕದು ಲೈಕ್ ಎಲ್ಲಾದ್ರಲ್ಲೂ ಹ್ಯಾಪಿನೆಸ್ ಕಂಡ್ಕೋಬಹುದು ಅನ್ನೋದನ್ನ ಕೂಡ ಹೇಳಿದ್ರು ಮೇಡಮ್ ಅವರು. ಬಟ್ ನಾಟ್ ಇನ್ ದಟ್ ವೇ. ಆಗೋದಿಲ್ಲ ಒಳ್ಳೇದಕ್ಕೆ ಅಂತ ಹೇಳಿದ್ರಲ್ಲ ಮೇಡಮ್. ನಾವೆಲ್ಲ ಪಾಸಿಟಿವ್ ಆಗಿ ತಗೊಳ್ತಾ ಹೋಗ್ಬೇಕು. ಅವಾಗ ನಮಗೆ ಮನಸ್ಸಿಗೆ ಒಂಥರ ಖುಷಿ, ಸಂತೋಷ. ಲೈಕ್ ಎಲ್ಲಾದ್ರಲ್ಲೂ ನಾವು ಪಾಸಿಟಿವ್ನೆಸ್ ತಗೊಂಡ್ರೆ ಇಟ್ ವಿಲ್ ಬಿ ಗುಡ್. ಆತ್ಮನ ಮೂಲ ಸ್ಥಿತಿನೇ ಅದೇ ಸರ್. ಅದು ಆತ್ಮನ ಮೂಲ ಸ್ಥಿತಿ ಸತ್ಯ, ಶಾಂತಿ ಮತ್ತು ಆನಂದ. ಇವು ಮೂರು. ಅವು ಮೂರನ್ನು ನಾವು ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ರೆ ನಾವೆಲ್ಲ. ಮಹಾತ್ಮ ಗಾಂಧಿ ಅವ್ರು ಸರ್, ಮಹಾತ್ಮ ಗಾಂಧಿ ಅವರು ಬೆಳಿಗ್ಗೆ ಹೇಳಿದ್ವಿ ಸರಳ ಜೀವನ. ಸರಳ ಜೀವನ ಅಂತಂದ್ರೆ ನಾವು ಯಾರು ಕೂಡ ಆ ರೀತಿ ಬದುಕಕ್ ಆಗದೇ ಇಲ್ಲ ಅಂತ ಜೀವನ ಅವ್ರದ್ದು. ಅವ್ರು ಮೈ ಮೇಲೆ ಬಟ್ಟೆ ಇಲ್ದಂಗ್ ಓಡಾಡ್ದಾಗ ಒಬ್ಬ ಟೈಲರ್ ಹೇಳಿದ್ರಂತೆ, ನಿಮ್ಗೊಂದು ನಾನು ಅಂಗಿ ಹೊಲ್ಕೊಡ್ತೀನಿ. ಅಲ್ಲಪ್ಪ, ನಮ್ಮ ಭಾರತದ ಜನತೆಯಲ್ಲಿ ಕೋಟ್ಯಾನು ಕೋಟಿ ಜನಗಳು ಬರೀ ಬರೀ ಮೈಯಲ್ಲೇ ಇದ್ದಾರೆ, ಅವ್ರೆಲ್ಲರಿಗೂ ಹೊಲ್ಕೊಡೋದಾದ್ರೆ ನೀನ್ ನನಗೆ ಹೊಲ್ಕೊಡು ಅಂತ ಕೇಳಿ. ಅಂತ ಉದಾತ್ತ ಭಾವನೆ ಪ್ರತಿಯೊಬ್ಬರಲ್ಲೂ ಬಂದ್ರೆ ಅದು ಹೃದಯವಂತಿಕೆ ಅಲ್ವಾ ಸರ್? ಆ ಹೃದಯವಂತಿಕೆನೇ ಬೇಕು ಈಗ ಮೇನ್. ಅದೇ ಕಾರಣ ಶರೀರ ಸರ್. ಅಲ್ಲಿ ಹೃದಯವಂತಿಕೆ ನಮ್ಮಲ್ಲಿ ಉಂಟಾಗಿದೆ ಅಂದ್ರೆ ನಾವು ಕಾರಣ ಶರೀರ ರೀಚ್ ಆಗಿದ್ದೀವಿ ಅಂತ. ನೀವ್ ಹೇಳೋ ಪ್ರಕಾರ ಸಿಂಪ್ಲಿಸಿಟಿ ಇಸ್ ದ ಎಸೆನ್ಸ್ ಆಫ್ ಹ್ಯಾಪಿನೆಸ್ ಅನ್ನೋದನ್ನ. ಎಸ್ ಸರ್. ಅವ್ರು ಹೇಳ್ತಿದ್ರು ಯಾವಾಗ್ಲೂ ಕೂಡ, ನೀವು ಸಂತೋಷವಾಗಿರ್ಬೇಕಂದ್ರೆ ನಿಮಗೆ ಏನು ಊಟ ಇಲ್ದಿದ್ರು ಪರವಾಗಿಲ್ಲ, ನೀರ್ ಇಲ್ದಿದ್ರು ಪರವಾಗಿಲ್ಲ, ಕೈಯಲ್ಲಿ ಒಂದು ಪುಸ್ತಕ ಇಟ್ಕೊಳ್ಳಿ. ಆ ಪುಸ್ತಕದಿಂದ ನಮಗೆ ಜ್ಞಾನ ಬರುತ್ತೆ. ಜ್ಞಾನದಿಂದ ನಾವು ಅದನ್ನ ರಿಸರ್ಚ್ ಮಾಡ್ತಾ ಹೋಗ್ತೀವಿ, ವಿಜ್ಞಾನಿಗಳಾಗ್ತಿವಿ. ರಿಸರ್ಚರ್ ಏನ್ ವಿಜ್ಞಾನಿಗೋಸ್ಕರ ಇಂಥದೇ ಅಂತ ಏನ್ ಫೇಸ್ ಕಟ್ಟಿರಲ್ವಾ ಸರ್? ನಾವೇ ನಮ್ಮಲ್ಲಿ ಜ್ಞಾನ ಹೆಚ್ಚಾದಾಗ ನಾವು ಅದನ್ನ ಅನ್ವೇಷಣೆ ಮಾಡ್ತಾ ಹೋಗ್ತೀವಿ, ಅವರೇ ವಿಜ್ಞಾನಿಗಳಷ್ಟೇ. ನಾವೀಗ ಆತ್ಮಜ್ಞಾನದ ಬಗ್ಗೆ ತಿಳಿತಾ ಹೋಗ್ತಿದೀವಿ, ಅದನ್ನ ಹೆಚ್ಚು ತಿಳಿತೀವಿ, ಕ್ವಶನ್ಸ್ ಮಾಡ್ತೀವಿ, ಅದನ್ನ ಅರ್ಥೈಸ್ಕೊಳ್ತೀವಿ, ಅದೇ ವಿಜ್ಞಾನ ಅಷ್ಟೇ ಸರ್. ಓಕೆ, ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಹೇಳಿದ್ರಿ ಮ್ಯಾಮ್. ಕ್ಲಾಸ್ ಕೊಡ್ತಾ ಇರಿ ಮೇಡಮ್, ಎಲ್ಲಾ ಡೌಟ್ಸ್ ಕ್ಲಿಯರ್ ಮಾಡ್ತೀರಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನೋಡಿ, ನಾಗರತ್ನ ಮ್ಯಾಮ್ ಕೈ ಹ್ಯಾಂಡ್ ರೈಸ್. ನಾನು ಬರೋದು ಗುರುಗಳಿಗೆ. ಥ್ಯಾಂಕ್ ಯು. ನಮಸ್ತೆ ವಿಜಯಲಕ್ಷ್ಮಿ ಮೇಡಮ್. ನಮಸ್ತೆ ಮ್ಯಾಮ್. ಬಿಸಿ ಇದ್ರಿ ಅಂದ್ರೆ ಅದು ಸ್ವಲ್ಪ ಪ್ರಾಬ್ಲಮ್ ಇತ್ತು, ಸ್ವಲ್ಪ ಬಿಸಿನೂ ಅದೇ. ಜೊತೆಗೆ ಏನಪ್ಪಾ ಅಂದ್ರೆ ನಾನು ಇವಾಗ ನನ್ನ ಮಕ್ಳಿಗೆ ಹೇಳ್ತಾ ಇರ್ತೀನಿ, ಈ ವಿಡಿಯೋ ಇನ್ನೊಂದ್ಸರಿ ಕಳಿಸ್ಬೇಕು, ಅವಳದು ಮೊಬೈಲ್ ಪ್ರಾಬ್ಲಮ್ ಆಗಿದೆ. ಅದೇ ನೀನೇನಾದ್ರೂ ಹಿಂಗ್ ಮಾಡ್ಬಿಟ್ಟೆ ಹಂಗ್ ಮಾಡ್ಬಿಟ್ಟೆ ಅಂತೆಲ್ಲ ನೀವೇ ಕೇಳ್ಕೊಂಬಂದಿದ್ದು. ನಮ್ಮ ಹೊಟ್ಟೆಲಿ ಹುಟ್ಟಿದ್ದು ಯಾಕಾರ ಹುಟ್ಟಿದ್ ಅಂದಿದ್ದು ಕೇಳ್ಕೊಂಬಂದಿದ್ದು. ಆಂಟಿ ಹೇಳೋರು ಬಿಡು, ಕಳಿಸ್ತೀನಿ ಅಂತ ಹೇಳ್ತಾ ಇರ್ತೀನಿ. ಇವತ್ತೊಂದು ಅಷ್ಟೇ ವಿಡಿಯೋ ಮತ್ತೆ ಇನ್ನೊಂದು ಓದ್ಬಿಟ್ಟು ಮಕ್ಳಿಗೆಲ್ಲ ಹೇಳ್ಬೋದು ಮೇಡಮ್, ನಾವು ತಿಳ್ಕೊಬೇಕಾಗಿದ್ದಿದೆ. ಈಗ ನೀವ್ ಹೇಳಿದ್ರಿ ಮೇಡಮ್, ವಿದುರಂದು ಏನೋ ಹೇಳಿದ್ರಲ್ಲ ಮೇಡಮ್, ಅದು ಸರಿ ಕೇಳಿಸ್ತಿಲ್ಲ, ಯಾವ ಗಲಾಟೆ ಇತ್ತು. ಅದೇ ಮಕ್ಕಳ ಬಗ್ಗೆ ಹೇಳಿದ್ರಲ್ಲ ಮೇಡಮ್. ನಾವು 7 ವರ್ಷದವರೆಗೂ ಏನು ಗುರುಗಳು ಮೊದ್ಲು ತಿಳಿಸಿದ್ದಾರೆ, ಪ್ರತಿ 7 ವರ್ಷಕ್ಕೊಂದ್ಸರಿ ಶರೀರ ಬದಲಾವಣೆ ಆಗುತ್ತೆ ಅಂತ ಹೇಳ್ಬಿಟ್ಟು. ಅದೇ ಭೌತಿಕ ಶರೀರದಿಂದ ಸೂಕ್ಷ್ಮ ಶರೀರದಿಂದ ಮನೋಮಯ ಶರೀರ ದಾಟಕ್ಕೆ 21 ವರ್ಷ ಬೇಕಂತೆ. ಅಲ್ಲಿವರೆಗೂ ನಾವುಗಳು ಏನಾಗಿರ್ಬೇಕು, ಪೇರೆಂಟ್ಸ್ ಅಂದ್ರೆ ಗೈಡ್ಸ್ ಆಗ್ಬೇಕಷ್ಟೇ, ಇಲ್ಲ ಅಂದ್ರೆ ಕೌನ್ಸಿಲರ್ ಆಗ್ಬೇಕು, ಅಥವಾ ಫ್ರೆಂಡ್ಸ್ ಆಗೇ ನಾವು ಟ್ರೀಟ್ ಮಾಡ್ಬೇಕು. ಆಮೇಲೆ ಅವ್ರ ಇಚ್ಛೆ ಅಂತೆ ಬಿಡಬೇಕು. ಪಕ್ಷಿಗಳು ಪ್ರಾಣಿಗಳಿಂದ ಕಲಿಬೇಕಾಗಿರೋದು ಅದನ್ನೇ ಅಲ್ಲ ಮೇಡಮ್. ಅವು ಯಾವಾಗ್ಲೂ ಅವು ಅವಚ್ಕಣದಿಲ್ಲ ನಮ್ಗಳ ತರ ಮಕ್ಳು ಮರಿ ಅಂತ ಹೇಳ್ಬಿಟ್ಟು. ಪ್ರಾಣಿಗಳು ಪಕ್ಷಿಗಳು ರೆಕ್ಕೆ ಬಲ್ದ ತಕ್ಷಣ ಹೆಂಗೆ ಅವಕ್ ಸ್ವತಂತ್ರ ಕೊಡ್ತಾರ, ಅದೇ ತರನಾಗೆ ನಾವು ಕೂಡ ಬಿಡೋ ಪ್ರಯತ್ನ ಮಾಡಿದ್ರೆ ನಮಗ್ ದುಃಖ ಕಡಿಮೆ ಆಗ್ತದೆ ಅಷ್ಟೇ ಮೇಡಮ್. ನೆಕ್ಸ್ಟ್ ಕೇಳಿದ್ರೆ ವಿದ್ರಂದ್ ಪಾತ್ರಂದ್ ಏನು ಹೇಳಲಿಲ್ಲ ಮೇಡಮ್. ಇವ್ರು ಸರ್ ಕಾರಣ ಶರೀರಕ್ಕೆ ಹೋಗಿ ಮನುಕುಲ ಉದ್ಧಾರಕ್ಕಾಗಿ ಬಂದಂತವ್ರು ಯಾರಾದ್ರೂ ಉದಾಹರಿಸ್ಬೋದಾ ಅಂತ ಕೇಳಿದ್ರು. ಅದಕ್ಕೆ ಒಂದಿಬ್ರದ್ದು ಎಕ್ಸಾಂಪಲ್ ಕೊಟ್ಟೆ ಅಷ್ಟೇ ಮೇಡಮ್. ಅಬ್ದುಲ್ ಕಲಾಂ ಅವರು ನಮ್ಮ ರಾಷ್ಟ್ರಪತಿ ಆಗಿದ್ರಲ್ಲ, ಅವರು ವಿದುರ ಆತ್ಮ ಅಂತೆ ಮೇಡಮ್. ಅವರು ಕೂಡ ಮನುಕುಲ ಉದ್ಧಾರಕ್ಕೋಸ್ಕರನೇ ಬಂದಂತ ಆತ್ಮ ಅಂತ ಹೇಳಿದೆ ಮೇಡಮ್. ವಿದುರ ನೀತಿ ಅಂತ ಒಂದು ಬುಕ್ ಇದೆ ಅಲ್ವಾ ಮೇಡಮ್, ಅದನ್ನ ಅದು ವಿದುರ ನೀತಿ ಅಂತ ಹೇಳಿದ್ರೆ, ಅವನು ಕೌರವರು ಪಾಂಡವರು ಮಧ್ಯೆ ಎಷ್ಟು ಸಂಕಷ್ಟದ ಜೀವನ ನಡೆಸಿದಂತ, ಅದ್ರಲ್ಲಿ ಅವರದೇ ನೀತಿಯನ್ನು ಕೆಲವು ವಾಕ್ಯಗಳನ್ನ ಕೇಳಿದ್ರೆ ಅದ್ಭುತ ಅನ್ಸುತ್ತೆ ಮೇಡಮ್. ಅದು ವಿದುರ ನೀತಿ ವಾಕ್ಯಗಳನ್ನ
ಅಂತ ಅಂತ ಆತ್ಮ ಅವರು. ಅದ್ಭುತವಾದ ಆತ್ಮ ಅವರು. ನನ್ನ ತಮ್ಮ ಎಲ್ಲ ಒಂದ್ ಸ್ವಲ್ಪ ಕಲೆಕ್ಟ್ ಮಾಡಿ ಎಲ್ಲ ಅವನೊಂದು ಬುಕ್ ಮಾಡಿದ್ದಾನೆ. ಅದನ್ನ ಊರಿಗೆ ಹೋದ್ರೆ ತಗೊಂಡ್ಬರ್ತೀನಿ. ಎಲ್ಲ ಒಂದೊಂದು ವಾಕ್ಯಗಳಲ್ಲಿ ಮಾಡಿ ಕಲೆಕ್ಟ್ ಮಾಡಿ ಇಟ್ಟಿದ್ದಾನೆ. ಅದು ವಾಕ್ಯ ಓದಿದ್ರೆ ಸಾಕು ಮೇಡಮ್. ಒಂದೊಂದು ವಾಕ್ಯನೇ ಎಷ್ಟೋ ಪುಟಗಳಷ್ಟು ಜ್ಞಾನ ಕೊಡುತ್ತೆ ನಮ್ಗೆ. ಅಷ್ಟೊಂದು ಅದ್ಭುತವಾದ ವಾಕ್ಯಗಳು ಇದರ ನೀತಿ ವಾಕ್ಯ. ಸರಿ ಎಲ್ಲ ಆದ್ಮೇಲೆ ಏನೋ ಅನಿಸಿಕೆ ಹೇಳಿ ಅಂತ ಎಲ್ಲ ಅಂದಾಗ ಲಾಸ್ಟ್ ಒಂದೊಂದು ಶನಿವಾರ ಒಂದೊಂದು 2 ವಾಕ್ಯಗಳು ಬೇಕಾದ್ರೆ ಹೇಳ್ಬೋದು ಅಂತ ಅನ್ಸುತ್ತೆ ಮೇಡಮ್. ಇಲ್ಲ ಅಂದ್ರೆ ವಾರಕ್ಕೊಂದ್ಸರಿ ಇದು ಶುಕ್ರವಾರ ಕೊಡ್ತಾರಲ್ಲ ಮೇಡಮ್ ಜ್ಞಾನದಲ್ಲಿ, ಅದ್ರಲ್ಲಿ ಕೊಡಿ, ತೊಂದ್ರೆ ಇಲ್ಲ. ನೀವು ಚೆನ್ನಾಗಿ ಎಲ್ಲ ಕೊಡ್ತೀರಾ ಜ್ಞಾನವನ್ನ, ಕೊಡಿ ಮೇಡಮ್. ಅದಕ್ಕೆ ಅನ್ಕೊಂಡೆ. ಜೀವನ ಶೈಲಿಯಲ್ಲಿ ಮೇಡಮ್ ಸಮಗ್ರ ಜೀವನ ಶುಕ್ರವಾರ ಬರುತ್ತಲ್ಲ, ಸಮಗ್ರ ಜೀವನ ಶೈಲಿಯಲ್ಲಿ ಆ ಟೈಮಲ್ಲಿ ಕೊಡಿ ಮೇಡಮ್. ಇದರ ವಾಕ್ಯಗಳು ಚೆನ್ನಾಗಿದೆ. ಅದೇ ಇದರ ನೀತಿನಲ್ಲೇನೆ ತತ್ವಗಳ್ದೆಲ್ಲಾನು ಬಂದಿದ್ದು ಹೇಳಿದ್ದೆ ಒಂದ್ಸರಿ. ತುಂಬಾ ಚೆನ್ನಾಗಿದೆ ಮೇಡಮ್. ನೀವು ಕರೆಕ್ಟ್ ಹೇಳ್ತಾ ಇದ್ರಿ. ಇದು ವಿಡಿಯೋ ನೋಡ್ಕೋಬೇಕು. ನಾಳೆ ಸ್ವಲ್ಪ ಬಿಸಿನೇ, ನಾಳಿದ್ದು ನೋಡ್ಕೊಳ್ಳೋಣ. ಹೌದು ಮೇಡಮ್, ತುಂಬಾ ಥ್ಯಾಂಕ್ ಯು ಮ್ಯಾಮ್. ಕ್ಲಾಸು ನೀವು ಬುಕ್ಗಳ ಯಾವ ತರ ಸೆಲೆಕ್ಟ್ ಮಾಡ್ತೀರಾ ಮೇಡಮ್? ಅದಕ್ಕೂ ನಿಮಗೆ ಈ ಪ್ರಾಣಶಕ್ತಿ, ನಮ್ಮ ಜೀವನದ ಲೈಫ್ ಸ್ಟೈಲ್ ಎಲ್ಲ ನೀವು ಹೇಳೋದ್ ನೋಡಿದ್ರೆ ನಿಜವಾಗ್ಲೂ ಮೇಡಮ್ ನಾವು ಅದೇ ಹೇಳಿದ್ವಲ್ಲ ಮೇಡಮ್, ಅವಗಾಹನೆ ಹೋದಂಗೆ ನಮ್ಮ ಹತ್ರ ಅವೇ ಬುಕ್ಸ್ಗಳು ಇಂಥದೇ ತಗೋಬೇಕು ಅಂತನೋ ಅಥವಾ ಬೇರೆ ಮುಖಾಂತರ ನಾವು ತಂತಾನೆ ಬರ್ತಾ ಹೋಗ್ತಾವ ಮೇಡಮ್. ಅವನ್ನ ನಾವು ಓದ್ಕೋಬೇಕಷ್ಟೇ. ನಾವ್ ಎಷ್ಟೊಂದ್ ಬುಕ್ಸ್ ತರ್ಸ್ಕೊಂಡಿದ್ದೀನಿ, ಆದ್ರೂ ಕೂಡ ನನಗೆ ಕೆಲವೊಂದು ಬುಕ್ಸ್ ನಾವು ಅರ್ಧಂಬರ್ಧ ಓದಿರ್ತೀನಿ, ಇನ್ನು ಕೆಲವೊಂದು ಓದ್ತಿರ್ತೀನಿ. ಏನಾದ್ರೂ ಕ್ಲಾಸ್ ಕೊಡ್ಬೇಕಂದಾಗ ಯಾವ್ದೋ ಒಂದು ಟಾಪಿಕ್ ತಕ್ಷಣಕ್ಕೆ ಪಟ್ ಅಂತ ಹೊಳಿಯುತ್ತೆ, ಅದನ್ನ ಹೇಳಿರ್ತೀನಿ ಅಷ್ಟೇ ಮೇಡಮ್, ಮತ್ತೇನಿಲ್ಲ. ಅದೇ ಬುಕ್ಸ್ ಅಂತ ಪರ್ಟಿಕ್ಯುಲರ್ ಇಲ್ಲ ಮೇಡಮ್. ಓದ್ತಾ ಹೋಗಿ ಮೇಡಮ್, ನಮ್ಮ ಇದು ಸ್ಥಿತಿಗೆ ತಕ್ಕನಾಗಿ ಅವೆಲ್ಲ ಮ್ಯಾಚ್ ಆಗ್ತಾ ಹೋಗ್ತದ ಮೇಡಮ್. ನಾನೆಲ್ಲ ಬುಕ್ ಅಲ್ಲಿ ನೋಡಿ ಮೇಡಮ್, ಇದರ ತಲೆ ಹತ್ರನೇ ಜೋಡಿಸ್ಕೊಂಡಿದ್ದೀನಿ. ಇವೆಲ್ಲ ಯಾವ್ದೋ ಒಂದ್ ಕೈ ಇರ್ಬೋದು ಅಂದ್ರೆ ಸ್ವಲ್ಪ ಜ್ಞಾಪಕಶಕ್ತಿ ತುಂಬಾನೇ ಕಡಿಮೆ ಆದಂಗಿದೆ. ಎಲ್ಲ ಮುದ್ರೆ ಎಲ್ಲ ಇಲ್ಲ, ಅದನ್ನ ಹೇಳ್ಕೋಬಾರ್ದು ಮೇಡಮ್ ನೀವು ಪದೇ ಪದೇ ಆ ರೀತಿಯಾಗಿ. ಅದನ್ನ ಬಿಡ್ಬೇಕಲ್ವಾ ನಾವು. ನೀವು ಸುಪ್ತ ಮನಸ್ಸಿಗೆ ಅದಕ್ಕೆ ಕೊಡ್ತಾ ಇದ್ದೀರಾ. ಬಿಡ್ಬೇಕು. ಅದಕ್ಕೆ ವೈಟ್ನರ್ ಹಾಕ್ರಿ ಮೇಡಮ್. ಅದಕ್ಕೆ ಇವಾಗ್ಲೇನೆ ಈ ಕ್ಷಣದಿಂದ ವೈಟ್ನರ್ ಹಾಕ್ಬಿಟ್ರಿ, ಅದನ್ನ ರಿಪೀಟ್ ಮಾಡ್ಬೇಡ್ರಿ ಆ ಸೆಂಟೆನ್ಸ್ ಅನ್ನ. ಬ್ಲಾಕ್ ಮಾಡಿ. ಎಸ್, ವೈಟ್ನರ್ ಹಾಕ್ಬಿಡ್ಬೇಕು ಮೇಡಮ್. ಫುಲ್ ಕ್ಲಿಯರ್ ಆಗ್ಬಿಡ್ಬೇಕು ಆ ಸೆಂಟೆನ್ಸ್. ನಿಮ್ ಮುಂದೆ ರಿಮೂವ್ ಆಗ್ಬೇಕು. ನಾನು ಮನನ ಮಾಡ್ಕೋತೀನಿ, ಬಟ್ ಹೇಳಕ್ ಗೊತ್ತಾಗಲ್ಲ, ಆತರ ಆಗಿದೆ. ಇಲ್ಲ ನಿಮ್ಗೆ ಗೊತ್ತಾಗಲ್ಲ. ಇಲ್ಲ, ಇವೆಲ್ಲ ಪದಗಳಿಗೆ ವೈಟ್ನರ್ ಹಾಕೊಂಡ್ಬಿಡ್ರಿ. ಥ್ಯಾಂಕ್ಸ್ ಮೇಡಮ್. ಮಾಡ್ತೀನಿ ನಾಳೆ. ಪದಗಳು ಬರ್ಬಾರ್ದು ಮತ್ತೆ. ಹೌದೌದು ಮೇಡಮ್. ಥ್ಯಾಂಕ್ಸ್ ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಹ್ಯಾಂಡ್ ರೈಸ್ ಮಾಡಿದ್ದಾರೆ ನೋಡಿ. ಹೇಳಿದ್ರು. ಹೇಳಿ ಮ್ಯಾಮ್. ಲಕ್ಷ್ಮೀದೇವಿ ಮ್ಯಾಮ್. ಅಂದ್ರೆ ಇನ್ನ ಯಾರು ಹೇಳಿದ್ರು ಕ್ಲಾಸ್ ಅಲ್ಲಿ, ಪತ್ರಿಜಿ ಅವರು ಕೂಡ ಹಿಂದಿನ ಜನ್ಮದಲ್ಲಿ ಬುದ್ಧನ ಪ್ರಿಯ ಶಶಿ ಆನಂದ ಆಗಿದ್ರು ಅಂತ ಹೇಳ್ತಿದ್ದಾರೆ. ನಂಗೆ ಹೇಳಿದ್ ನೆನಪಾಗ್ತದ. ನಾನೇ ಹೇಳಿದ್ದೆ ಮೇಡಮ್ ಕ್ಲಾಸ್. ನೆನಪಾಯ್ತು ನೋಡಿ ಇವಾಗ. ಬುದ್ಧನ ದೊಡ್ಡಪ್ಪನ ಮಗ ಆನಂದ ಆಗಿದ್ರಂತೆ. ಸ್ವಾಮಿ ವಿವೇಕಾನಂದ ಕೂಡ ಯಾವ್ದೋ ಜನ್ಮ ಏನಾಗಿದೆ ಅಂತ ನನಗೆ ಗೊತ್ತಿಲ್ಲ. ಸ್ವಾಮಿ ವಿವೇಕಾನಂದ ಕೂಡ ಹೌದೌದು. ಪ್ರತಿಯೊಂದು ಆತ್ಮಗಳು ಮನುಕುಲ ಉದ್ಧಾರಕ್ಕಾಗಿ ಪದೇ ಪದೇ ಬರ್ತಿರ್ತಾರೆ ಮೇಡಮ್. ಅವಗಾನಿಗೆ ಬರ್ಬೇಕು ನಮ್. ಮತ್ತೆ ಅಮರ ಗುರು ಅಂತ ಹೇಳ್ತಾರೆ. ಅವರು ಅಮರರು, ಗುರು ಅಮರರು ಅಂತ ಹೇಳ್ತಾರೆ. ಹೌದು ಸಪ್ತ ಋಷಿಗಳೇ ಅವ್ರನ್ನು ಅಮರರಾಗಿ ಜನಿಸಿದ್ರು ಅಂತ. ಹೌದು, ಆತರ ಎಲ್ಲ ನಡೀತದೆ ಮೇಡಮ್ ಭೂಲೋಕದಲ್ಲಿ. ಸರ್ವೇ ಸಾಮಾನ್ಯವಾಗಿ ನಡೀತದೆ. ನಮ್ಗಳಿಗೆ ಆ ಕಡೆ ಗಮನ ಹೋಗ್ಬೇಕು ಅಂದ್ರೆ ನಾವು ಆ ಸ್ಥಿತಿಗೆ ತಲುಪ್ಬೇಕಷ್ಟೇ. ಹಂಗಾದ್ರೆ ಮಾತ್ರ ಅದನ್ನ ಹೌದು ಅಂತ ನಂಬ್ತೀವಿ. ಇಲ್ಲ ಅಂದ್ರೆ ಅದ್ರ ಬಗ್ಗೆ ಯಾವಾಗ್ಲೂ ಕ್ವಶನ್ ಮಾರ್ಕ್, ಸಂಶಯ ಇದನ್ನೇ ಮಾಡ್ತೀವಿ. ಇಲ್ಲ ಅಂದ್ರೆ ಸುಮ್ನೆ ಬೇರೆ ಬೇರೆ ಯಾವ ತರನಾಗೋ ಪ್ರಶ್ನೆ ಕೇಳೋದು, ಆ ತರ ಮಾಡ್ತೀವಿ ಅಷ್ಟೇ. ನಾವು ನಮ್ಮ ಸ್ಥಿತಿ ಅವ್ರ ಸ್ಥಿತಿಗೆ ರೀಚ್ ಆದ್ರೆ ಮಾತ್ರ ಆ ವಿಷಯಗಳು ನಮ್ಮನ್ನ ನಾವು ಅರ್ಥೈಸ್ಕೊಂತೀವಿ ಸರಿಯಾದ ರೀತಿಯಲ್ಲಿ. ಅದನ್ನೇ ಅವಗಾಹನೆ ಅನ್ನೋದು. ಓಕೆ ಮ್ಯಾಮ್, ಸೆಷನ್ ಎಂಡ್ ಮಾಡೋದು. ಶಶಿಕಲಾ ಮ್ಯಾಮ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ ನೋಡಿ. ಹೌದಾ? ಮಾತಾಡಿ ಮ್ಯಾಮ್. ಶಶಿಕಲಾ ಮ್ಯಾಮ್ ಮಾತಾಡಿ. ನಮಸ್ತೆ, ಮಾತಾಡಿ. ನಮಸ್ತೆ ನಮಸ್ತೆ ಮೇಡಮ್. ಇದು ಈ ಅನ್ನಮಯ ಕೋಶ, ಅನ್ನಮಯ ಶರೀರ, ಈ ಪ್ರಾಣಮಯ ಶರೀರ ಒಂದು ಮಟ್ಟಕ್ಕೆ ನಮ್ಮಂತ ಹುಲುಮಾನವರಿಗೆ ಅರ್ಥ ಮಾಡ್ಕೊಳ್ಬಹುದು. ಈ ಕಾರಣ ಶರೀರ ಇದೆಯಲ್ಲ, ಕಬ್ಬಿಣದ ಕಡಲೆ ಅಂತ ನನ್ಗನ್ನಿಸ್ತು ಒಂದೇದು. ಆಮೇಲೆ ಅನಿಸ್ತು ಅದನ್ನ ಒಂದು 4 ಸಲ ಕೇಳ್ಬೇಕು, ಓದ್ಬೇಕು. ಅವಾಗಾದ್ರೆ ಒಂದು ಲೆವೆಲ್ಗೆ ನಾವು ಅದನ್ನ ಟಚ್ ಮಾಡ್ಬೋದೇನೋ ಅಂತ ಅನ್ನಿಸ್ತು.
ಜೊತೆಗೆ ಈ ಕಾರಣ ಶರೀರಕ್ಕೆ ಹೋಗಿದವರು ಮತ್ತೆ ವಾಪಸ್ ಬಂದು ಈ ಜಗತ್ತಿನ ಉದ್ಧಾರಕ್ಕಾಗಿ ಬಂದವರು ಅಂತಂದ್ರೆ, ಈಗ ಕಾರಣ ಶರೀರ ರೀಚ್ ಆಗೋರು ಇದ್ದಾರೆ, ಅಂದ್ರೆ ಬೇರೆ ಬೇರೆ ಹಂತದಲ್ಲಿ ಹೋಗಿ ಹೋಗಿ ರೀಚ್ ಆಗೋರು ಇದ್ದಾರೆ, ಅಲ್ಲಿಂದ ಹೋಗಿ ವಾಪಸ್ ಬಂದವರು ಆತರ ಈ ಲೋಕ ಉದ್ಧಾರ ಆಗ್ತಾ ಇರೋದು ಅವರಿಂದ ಅಂತ ಕಾಣ್ತದೆ ಅನ್ನಿಸ್ತು ನನ್ಗೆ. ಎಸ್ ಮ್ಯಾಮ್, ಎಸ್ ಮ್ಯಾಮ್, ಎಸ್ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಿದ್ದೀರಾ ಮೇಡಮ್ ನೀವು. ಎಸ್ ಮ್ಯಾಮ್. ನೀವು ಬೆಳಗಿನ ಸೆಷನ್ ಅಲ್ಲಿ ಇರ್ತೀರಲ್ವಾ ಮೇಡಮ್ ನೀವು? ನಾನು ಜ್ಞಾನ ಹಂಚಿಕೆಯಲ್ಲಿ ಮಾತ್ರ ಇರ್ತೇನೆ ಮೇಡಮ್. ನಾನು ಯೋಗಕ್ಕೆ ಹೋಗಿರ್ತೇನೆ, ಯೋಗದ್ರಲ್ಲಿ ಇರ್ತೇನೆ. ಅದೇ ಜ್ಞಾನ ಹಂಚಿಕೆ ಕಾರ್ಯಕ್ರಮಕ್ಕೆ ಬಂದಿರ್ತೀರಲ್ವಾ ನೀವು? ಹೌದು. ಹೆಚ್ಚಿನವನ್ನ ಕೇಳ್ತೀನಿ, ಕೆಲವೊಂದ್ಸಲ ಮುಂದಿಂದ ಅರ್ಧ ಹೋಗ್ಬಿಟ್ಟಿರುತ್ತೆ, ಅರ್ಧ ಮಾತ್ರ ಕೇಳಿಸ್ಕೊತೀನಿ. ಆಮೇಲೆ ವಿಡಿಯೋಗಳನ್ನ ಕೇಳಕ್ಕೆ ಇವೆಲ್ಲ ಆಗಿ ಅದಕ್ಕೆ ಟೈಮ್ ಸಾಕಾಗ್ತಿಲ್ಲ. ರಿಟೈರ್ ಆದ್ಮೇಲೆ 24 ಗಂಟೆ ಸಾಕಾಗ್ತಿಲ್ಲ ನನ್ಗೆ. ರಿಟೈರ್ ಅದೇ ಶಂಬಲ ಶಂಬಲ ಹೇಳ್ತಾ ಇದ್ವಲ್ಲ ಮೇಡಮ್, ಅದ್ರಲ್ಲಿ ಶರೀರಗಳ ಬಗ್ಗೆ ಹಂತವಾಗಿ. ಹೌದೌದು, ಅದ್ ಕೇಳಿಸ್ಕೊಂಡೆ ಬೆಳಗ್ಗೆ. ಅದು ಅರ್ಧ ಆಗಿತ್ತು, ಅರ್ಧ ಕೇಳಿಸ್ಕೊಂಡಿದ್ದೀನಿ. ಅಲ್ಲ, ಇನ್ನ ಮುಂದೆ ಬರ್ತದ ಮೇಡಮ್ ಅದು ಶರೀರಗಳ ಬಗ್ಗೆ, ಒಂದೊಂದೇ ಶರೀರದ ಬಗ್ಗೆ. ಅವಾಗ ಒಂದ್ ಕಡೆಯಿಂದಾನು ಕೇಳ್ಕಂತ ಹೋದ್ರೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ನೆಕ್ಸ್ಟ್ ಬರುತ್ತೆ ಮೇಡಮ್, ಇನ್ನು ಇಲ್ಲ ಬಂದಿಲ್ಲ ಶರೀರಗಳ ಬಗ್ಗೆ. ಓಕೆ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ಒಳ್ಳೆ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರಿ. ನೀವು ಅರ್ಧ ಕುಡ್ದು ಬಿಟ್ಟಿದ್ದೀರಾ ಅನ್ಸುತ್ತೆ ಮೇಡಮ್. ಥ್ಯಾಂಕ್ ಯು ಮ್ಯಾಮ್, ಎಲ್ಲ ಗುರುಗಳ ಆಶೀರ್ವಾದ. ಥ್ಯಾಂಕ್ ಯು ಮೇಡಮ್, ಅವಕಾಶಕ್ಕಾಗಿ ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ಹೇಳಿದ್ರು ಸಾಲದು, ನಮ್ಗೆ ಒಂದೊಂದೇ ತಿಳಿಸ್ತಾನೇ ಬರ್ತಾ ಇದ್ದಾರೆ. ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ರಘುನಾಥ್, ವಿಡಿಯೋ ಶೇರ್ ಆಗಿಲ್ವಾ ಇವತ್ತು? ಇಲ್ಲ ಮೇಡಮ್, ಹಾಕಿಲ್ಲ ಮೇಡಮ್. ಇವತ್ತು ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಇವತ್ತಿನ ಮಾತ್ರ ಬೇಕು ಮೇಡಮ್ ವಿಡಿಯೋ. ಎಲ್ಲವೂ ಬರುತ್ತೆ ಕೇಳುವ. ಓಕೆ ಮಾಸ್ಟರ್ಸ್, ಯಾರು ಇಲ್ಲ ಅಂದ್ರೆ ಪ್ರೋಗ್ರಾಮ್ ಅನ್ನ ಸಂಪನ್ನಗೊಳಿಸೋಣ. ಯಾಕಂದ್ರೆ ಎಲ್ಲರೂ ಹಬ್ಬದ ಬರದಲ್ಲಿದ್ದಾರೆ ಅನ್ಕೊಂಡಿದ್ದೇವೆ ಅಲ್ವಾ? ಸಣ್ಣಗೌಡ್ರು ಸರ್ ಇದ್ದೀರಾ ಇಲ್ವಾ? ಸರ್ ಇದ್ದಾರೆ ಮೇಡಮ್. ಇದ್ದಾರಾ? ಧನ್ಯವಾದ ಹೇಳ್ತಾರಾ? ಹಬ್ಬದ ತಯಾರಿಲಿದ್ದಾರೆ ಸರ್. ಇರ್ಲಿ, ಪರವಾಗಿಲ್ಲ. ಧ್ಯಾನ ಬಂಧುಗಳೇ, ಇವತ್ತು ಧ್ಯಾನ ಜೊತೆಗೆ ಜ್ಞಾನ ಹಂಚಿಕೆ ತುಂಬಾ ಚೆನ್ನಾಗಾಯ್ತು. ಯಾಕಂತಂದ್ರೆ ಶಶಿಕಲಾ ಮೇಡಮ್ ಹೇಳಿದಾಗೆ ಇದು ಒಂದು ಕಬ್ಬಿಣದ ಕಡಲೆ ಅಂತಾನೆ ಹೇಳಬಹುದು. ಆದ್ರೂ ಸಹ ಅನುಭವ ಹಂಚಿಕೊಂಡರ ಮುಖಾಂತರ ಸಹ ಇನ್ನು ಹೆಚ್ಚಿನ ಅಂಶಗಳನ್ನ ತಿಳ್ಕೊಳ್ಳಿಕ್ಕೆ ಅವಕಾಶ ಆಯ್ತು. ಧ್ಯಾನ ಮಾಡಿದ ಪ್ರತಿಯೊಬ್ಬ ಧ್ಯಾನ ಬಂಧುಗಳಿಗೆ ಜ್ಞಾನವನ್ನ ಹಂಚಿಕೆ ಮಾಡಿದಂತಹ ವಿಜಯಲಕ್ಷ್ಮಿ ಮೇಡಮ್ ಅವರಿಗೆ ಈ ವೇದಿಕೆಯ ಪರವಾಗಿ ಧನ್ಯವಾದಗಳು. ಹಾಗೇನೆ ಈ ಒಂದು ಅದ್ಭುತವಾದ ಅಂಶಗಳನ್ನ ಜೊತೆಗೆ ಧ್ಯಾನವನ್ನ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರತಕ್ಕಂತ ಈ ವೇದಿಕೆಯನ್ನ ನಿರ್ಮಾಣ ಮಾಡಿರತಕ್ಕಂತಹ ನಮ್ಮ ಮಹಾವತಾರ ಸಂಸ್ಥೆಯ ಗುರುಗಳಾದ ರಂಗನಾಥ್ ಸರಿಗೆ ಹಾಗೂ ಅವರ ಸಿಬ್ಬಂದಿ ವರ್ಗದವರು ಸಹ ಧನ್ಯವಾದಗಳು. ಹಾಗೇನೆ ಕಾರ್ಯಕ್ರಮವನ್ನ ಚೆನ್ನಾಗಿ ನಡೆಸ್ಕೊಡ್ತಿರತಕ್ಕಂತ ನಮ್ಮ ಕೋ ಹೋಸ್ಟ್ಗಳು ಸೊನ್ನೇಗೌಡರು ಮತ್ತೆ ನಗರಾಜ್ ಸರ್, ಇವರಿಗೂ ಸಹ ಧನ್ಯವಾದಗಳು. ಈ ಎಲ್ಲ ಒಂದು ಜ್ಞಾನ ಧ್ಯಾನದಿಂದಾಗಿ ಎಲ್ಲರ ಒಂದು ಸಂಸಾರ, ಮನಸ್ಸಿನ ಶಾಂತಿ ಎಲ್ಲವೂ ವೃದ್ಧಿ ಆಗ್ಲಿ, ಎಲ್ರಿಗೂ ಸುಖ ಶಾಂತಿ ಸಂಪತ್ತು ಕೊಡ್ಲಿ ಅಂತ ಹಾರೈಸಿ ಈ ಕಾರ್ಯಕ್ರಮವನ್ನ ನಾವು ಈ ದಿನ ಸಂಪನ್ನಗೊಳಿಸೋಣ. ಥ್ಯಾಂಕ್ ಯು.